ಲೋಕಲ್ಲು ಅನ್ಬ್ರ್ಯಾಂಡೆಡ್ ವಾಟರ್ ಪ್ಯೂರಿಫೈರ್ ತೊಗೊಂಡು ಹೆಲ್ತ್ ಏನು ಕಾಳು ಮಾಡ್ಕೊತೀರಾ ಬನ್ನಿ ನಮ್ಮ ಅಕ್ವಾಬಾರ್ಡ್ ವಾಟರ್ ಟೆಕ್ನಾಲಜಿಗೆ. RO, UV, UF, TDS, ಜಿಂಕ್, ಕಾಪರ್, ಆಲ್ಕ್ಲೈನ್, ಅಂಡರ್ ಸಿಂಕ್, ಹಾಟ್ ಆ್ಯಂಡ್ ಕೋಲ್ಡ್ ಎಲ್ಲ ನಮ್ಮಲ್ಲಿ ಸಿಗುತ್ತೆ. ವಾಟರ್ ಪ್ಯೂರಿಫೈರ್ಗಳು ಜಸ್ಟ್ 6500 ಇಂದ ಸ್ಟಾರ್ಟ್. ನಿಮಗೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ಯೂರಿಫೈಯರ್ಸು ನಿಮಗೆ 50% ಡಿಸ್ಕೌಂಟ್ ಅಲ್ಬೇಕಾ, ನಮ್ಮ ಹತ್ರ ಬನ್ನಿ, ಅಕ್ವಾಬಾರ್ಡಲ್ಲಿ ಸಿಗುತ್ತೆ. UF ಟೆಕ್ನಾಲಜಿಲಿ ವರ್ಕ್ ಆಗುವಂತಹ ಈ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈರ್ಗೆ ಕರೆಂಟೇ ಬೇಕಾಗಿಲ್ಲ, ಅಂದರೆ ನಾನ್ ಎಲೆಕ್ಟ್ರಿಕಲ್. ಬಟ್ ಇದು ವರ್ಕ್ ಆಗುವಂಥದ್ದು ಕಾರ್ಪೊರೇಷನ್ ವಾಟರ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಂಡರ್ ಸಿಂಕ್ ಪ್ಯೂರಿಫೈಯರ್ ಬೇಕಾ, ಮಾರ್ಕೆಟ್ಗಿಂತ 30% ಕಮ್ಮಿ ಬೆಲೆಯಲ್ಲಿ ನಾವು ಕೊಡ್ತೀವಿ. ಅಕ್ವಾಸೇವ್ ಸ್ಟೋರೇಜ್ನ ಯೂಸ್ ಮಾಡಿ ವೇಸ್ಟ್ ವಾಟರ್ನ ಸೇವ್ ಮಾಡಿ. ಮಾರ್ಕೆಟಲ್ಲಿ ತೊಗೊಳೋ ವಾಟರ್ ಪ್ಯೂರಿಫೈರಲ್ಲಿ ಸಿಗೋ ಕಾರ್ಬನ್ ನೋಡಿ ಪ್ಯೂರಿಫೈ ಆಗಲ್ಲ, ಇನ್ನೂ ಗಲೀಜಾಗುತ್ತೆ. ಅಕ್ವಾಬಾರ್ಡಲ್ಲಿ ಸಿಗೋವಂಥ ಕಾರ್ಬನ್ನು 100% ಮೋಲ್ಡೆಡ್ ಪ್ಯೂರಿಟಿ ಇರುತ್ತೆ, ನಿಮಗೆ ಕಂಪ್ಲೀಟ್ ಪ್ಯೂರಿಫಿಕೇಷನ್ ಸಿಗುತ್ತೆ. ಮಾರ್ಕೆಟಲ್ಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಪ್ಯೂರಿಫೈಯರ್ಗೆ ಮೇಂಟೆನೆನ್ಸ್ ನೋಡಿರ್ತೀರ 5,000 to 6,000 ವರ್ಷಕ್ಕಿರುತ್ತೆ. ನಮ್ಮಲ್ಲಿ 2,800 rupees ಮಾತ್ರ. ನಿಮ್ಮ ವಾಟರ್ ಪ್ಯೂರಿಫೈಯರ್ ಬೇಕಿರುವಂಥ ಎಲ್ಲ ಆಕ್ಸೆಸರೀಸು ನಮ್ಮ ಹತ್ರ ಸಿಗುತ್ತೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ವಾಟರ್ ಪ್ಯೂರಿಫೈಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಕನ್ನಡಕವರ ಚಾನಲಲ್ಲಿ ವಾಟರ್ ಪ್ಯೂರಿಫೈಯರ್ ಅಂತ ಬಂದರೆ ನಾನು ಇಲ್ಲಿವರೆಗೆ ಮಾಡಿರುವಂಥದ್ದು ಅಥವಾ ಜಾಸ್ತಿ ಕಾಣಿಸ್ಕೊಂಡಿರುವಂಥದ್ದು ಅಕ್ವಾಬಾರ್ಡ್ ವಾಟರ್ ಟೆಕ್ನಾಲಜಿ. ಆ್ಯಂಡ್ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿದ್ರಲ್ವಾ, 2,000 ರೂಪಾಯಿ ಆಫರ್ ಇದೆ, ಕರೆಂಟ್ ಇಲ್ದೇನೆ ವಾಟರ್ ಪ್ಯೂರಿಫೈಯರ್ ರನ್ ಆಗುತ್ತೆ. ಇವೆಲ್ಲವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಅಕ್ವಾಬಾರ್ಡ್ ಟೆಕ್ನಾಲಜೀಸ್ ಕಡೆಯಿಂದ ನಮ್ಮ ಮಂಜುನಾಥ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವು? ನಾನು ಚೆನ್ನಾಗಿದ್ದೇನೆ ಸರ್. ಮೊದಲನೇದಾಗಿ ನಮ್ಮ ತಮಿಳಲ್ಲಿ ನೋಡಿದ್ದೀರಿ 2,000 ಆಫರ್ ಇದೆ. ಹೌದು. ಅದ್ರ ಅರ್ಥ ನಿಮ್ಮ ಹತ್ರ 2,000 ರೂಪಾಯಿಂದ ವಾಟರ್ ಪ್ಯೂರಿಫೈಯರ್ ಸ್ಟಾರ್ಟ್ ಆಗುತ್ತೆ, ಹೆಂಗೆ ಸರ್ ಇದು? ಸರ್ ನಮ್ಮಲ್ಲಿ ಸ್ಟಾರ್ಟಿಂಗ್ 6,000 ಇಂದ ಪ್ಯೂರಿಫೈಯರ್ ಇದೆ. 6,000 ರೂಪಾಯಿಂದ. ಮತ್ತೆ ಏನಕ್ಕೆ 2,000 ರೂಪಾಯಿ ಆಫರ್ ಅಂತ ಹಾಕಿದ್ದೀರಾ? ಆಫರ್ ಬಂದು ಆಕ್ಚುಲಿ ಪ್ರೈಸ್ ಬಂದು 9.5 ಇದೆ. ಅದನ್ನ ನಾವು 7.5 7,000 ಎಲ್ಲ ಕೊಡ್ತಾ ಇದ್ದೀವಿ. 2,000 ರೂಪೀಸ್ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದೀವಿ. ಫ್ಲಾಟ್ ಡಿಸ್ಕೌಂಟ್. ಹೌದು. ಓಕೆ ಓಕೆ. ಕೆಲವೊಂದು ಮಾಡೆಲ್ಗಳ ಮೇಲೆ, ಎಲ್ಲ ಮಾಡೆಲ್, ಕೆಲವು ಮಾಡೆಲ್ಸ್ ಮೇಲೆ ಸರ್. ಆಮೇಲೆ ಇನ್ನೊಂದು ಸರ್, ಕರೆಂಟ್ ಇಲ್ದೇನೆ ವಾಟರ್ ಪ್ಯೂರಿಫೈಯರ್ ರನ್ ಆಗುತ್ತೆ. ಹೌದು. ಇದು ಹೆಂಗ್ ಸಾಧ್ಯ? ಕಾವೇರಿ ವಾಟರ್ಗೆ ಅಂತಾನೆ SS ಪ್ಯೂರ್ SS 304 ಇಂದ ರೆಡಿ ಮಾಡಿರೋದು ಸರ್. ಪ್ಯೂರ್ SS ಇಂದ. ಹೌದು ಸರ್. ಅದನ್ನ ನೀವು ನೋಡ್ಲೇಬೇಕು. ಅಂಡ್ ನಾನು ನಿಮ್ಗೆ ತೋರಿಸ್ತೀನಿ ಕೂಡ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್ ಒಂದು ಕ್ವಶನ್ ಸರ್, ಯಾಕೆ ನಮ್ಮ ವೀಕ್ಷಕರು ಅಕ್ವಾಬಾರ್ಡ್ ಟೆಕ್ನಾಲಜೀಸ್ ಅನ್ನ ಯೂಸ್ ಮಾಡಬೇಕು ಅಂತದ್ದು ಏನ್ ಸರ್ ನಿಮ್ಮ ಸ್ಪೆಷಾಲಿಟಿ ಏನು? ಸರ್ ನಾವೇನ್ ಕ್ವಾಲಿಟಿ ಪ್ರೊವೈಡ್ ಮಾಡ್ತಿದೀವಿ ಅನ್ನೋದನ್ನ ನಾವು ತೋರಿಸ್ತಾ ಇದೀವಿ. ಕಣ್ಮುಂದೆನೆ ತೋರಿಸ್ತೀರಾ? ತೋರಿಸ್ತಾ ಇದೀವಿ. ಓಕೆ ಓಕೆ. ಯಾವುದೇ ಕಂಪ್ನಿಲೂ ತೋರಿಸಿಲ್ಲ, ಅದನ್ನ ನಾವು ನಿಮಗೆ ಕಣ್ಮುಂದೆ ತೋರಿಸ್ತಾ ಇದೀವಿ, ಏನ್ ಕ್ವಾಲಿಟಿ ಯೂಸ್ ಮಾಡ್ತಾ ಇದೀವಿ ಅನ್ನೋದು. ಅದರಿಂದ ಒಂದು ಟ್ರಸ್ಟ್ ಸರ್. ಓಕೆ. ವಾಟ್ ಅಬೌಟ್ ಪ್ರೈಸಿಂಗ್? ನಿಮ್ ಪ್ರೈಸಿಂಗ್ ಹೆಂಗಿದೆ? ಬೇರೆ ಕಾಸ್ಟಿಂಗ್ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ನಿಮಗೆ 50% ಕಮ್ಮಿ ಇದೆ. 50%? ಹೌದು. ಬಟ್ ಕ್ವಾಲಿಟಿ ಹಂಗೆ ಇರುತ್ತೆ. ಹೌದು. ಓಕೆ. ಸೊ ಇಂಟರ್ನ್ಯಾಷನಲ್ ಕ್ವಾಲಿಟಿ ಬೇಕು, ಅರ್ಧಕ್ಕರ್ಧ ರೇಟ್ ಕಮ್ಮಿ ಆಗಬೇಕು. ಆ್ಯಂಡ್ ಸರ್ ಹೇಳ್ದಂಗೆ SS ಪ್ಯೂರಿಫೈಯರ್ ಬೇಕು, ಜೊತೆಲಿ 2,000 ರೂಪಾಯಿ ಡಿಸ್ಕೌಂಟ್ ಬೇಕು ಅಂತಂದ್ರೆ ಅಕ್ವಾಬಾರ್ಡ್ ಟೆಕ್ನಾಲಜೀಸ್ಗೆ ಬರ್ಬೋದು. ನೀವು ಇಲ್ಲಿವರೆಗೆ ಎಷ್ಟು ಸಿಸ್ಟಮ್ಸ್ಗಳನ್ನು ಅಳವಡಿಸಿರ್ಬೋದು ಒಂದು ಅಂದಾಜು? ಇಲ್ಲಿ ಅಪ್ರಾಕ್ಸಿಮೇಟ್ ಒಂದು 4,000 ಪ್ಲಸ್ ಇದೆ. 4,000 ವಿತಿನ್ 2 ಇಯರ್ಸ್ ಒಳಗೆ. 2 ಇಯರ್ಸ್ ಅಲ್ಲಿ. ಸೊ ಆಲ್ ಓವರ್ ನಮ್ಮ ಬೆಂಗಳೂರು ನೀವು ಸರ್ವಿಸ್ ಕೊಡ್ತೀರಾ ಸರ್? ಹೌದು ಸರ್. ಆಮೇಲೆ ಆಲ್ ಓವರ್ ಕರ್ನಾಟಕ ಯಾರಾದ್ರೂ ನಮಗೆ ಕಳಿಸ್ಕೊಡಿ ಅಂತಂದ್ರೆ ಶಿಪ್ಪಿಂಗ್ ಇದೆಯಾ ಸರ್? ಶಿಪ್ಪಿಂಗ್ ಕಳಿಸ್ಕೊಡ್ತೀವಿ. ಇನ್ಸ್ಟಾಲೇಷನ್ ಬಂದು ಅಲ್ಲಿ ಲೋಕಲ್ ಇರೋರ ಕಡೆಯಿಂದ ಮಾಡಿಸ್ಕೊಬೇಕು. ಲೋಕಲ್ ಪ್ಲಂಬರ್ ಇಂದ ಮಾಡಿಸ್ಕೋಬಹುದು ಅಲ್ವಾ? ಸೊ ವೀಕ್ಷಕರೇ, ನಿಮಗೆ ಒಂದು ಒಳ್ಳೆ ಡಿಸ್ಕೌಂಟ್ಸ್ ಅಲ್ಲಿ ಸಿಗುತ್ತೆ. ಸೊ ಆಲ್ ಓವರ್ ಕರ್ನಾಟಕ ಇದ್ರೂ ಕೂಡ ನೀವು ಯೋಚನೆ ಮಾಡೋ ಅಗತ್ಯ ಇಲ್ಲ, ಇಲ್ಲಿಂದ ತರಿಸ್ಕೋಬಹುದು. ಜೊತೆಯಲ್ಲಿ ಫಿಲ್ಟರ್ಗಳು ಬೇಕು, ಆಕ್ಸೆಸರೀಸ್ಗಳು ಬೇಕು ಅಂದ್ರೂ ಕೂಡ ಅದು ಕೂಡ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಸರ್ ಇದ್ರ ಆಕ್ಸೆಸರೀಸ್ ಗಳು ಎಲ್ಲದೂ ಸಿಗುತ್ತೆ? A to Z ಸಿಗುತ್ತೆ ಸರ್. ಏನೇನಿರುತ್ತೆ ಇದಕ್ಕೆ ಆಕ್ಸೆಸರೀಸ್ ಗಳು? ಸರ್ ಇದರಲ್ಲಿ ಬೂಸ್ಟರ್ ಪಂಪ್ ಅಂತ ಬರುತ್ತೆ, SMPS ಅಡಾಪ್ಟರ್ ಅಂತ ಬರುತ್ತೆ, ಸಾಲ್ನೈಡ್ ವಾಲ್ವ್ ಬರುತ್ತೆ, ಫಿಲ್ಟರ್ಸ್ ಇರುತ್ತೆ, ಸೆಡಿಮೆಂಟ್, ಕಾರ್ಬನ್, ಆಲ್ಕ್ಲೈನ್ ಫಿಲ್ಟರು ಅದೆಲ್ಲ ಇರುತ್ತೆ. ಯಾರಿಗಾರು ಅರ್ಜೆಂಟ್ ಬೇಕು, ಪೌಡರ್ ಮಾಡಕ್ಕೆ ರೆಡಿ ಇದ್ರೆ ಮಾಡ್ಕೊಡ್ತೀವಿ, ಕಳ್ಸಿಕೊಟ್ಬಿಡ್ತೀರಾ? ಓಕೆ. ಈ ಫಿಲ್ಟರ್ ಎಲ್ಲ ಕಮ್ಮಿ ರೇಟ್ ಸಿಗುತ್ತೆ ಸರ್ ನಿಮಗೆ? ಸಿಗುತ್ತೆ. ಓಕೆ. ಆಮೇಲೆ ಲೈಫ್ ಎಷ್ಟಿರುತ್ತೆ ಸರ್ ನಿಮ್ಮ? ಸರ್ ನಮ್ಮ ಫಿಲ್ಟರ್ ಬಂದು 8,000 ಲೀಟರ್ ಕನ್ಸಂಪ್ಷನ್. 8,000 ಲೀಟರ್. ಒಂದು ತಿಂಗಳ ಲೆಕ್ಕದಲ್ಲಿ ಹೇಳಿ ಸರ್ ನಮಗೆ. ಸರ್ ನಿಮಗೆ ಅಪ್ರಾಕ್ಸಿಮೇಟ್ 1.5 year ಬರುತ್ತೆ, 18 months ವರೆಗೂ. ಒಂದು ಫ್ಯಾಮಿಲಿಗೆ 1.5 ವರ್ಷ ಬರುತ್ತೆ ಒಂದು ಫಿಲ್ಟರ್ ಹಾಕೊಂಡ್ಬಿಟ್ರೆ? ಹೌದು ಸರ್. ಇವೆಲ್ಲ ಎಷ್ಟಾಗುತ್ತೆ ಸರ್ ಇದು ಪ್ರೈಸ್? ಸರ್ ಇದ್ರ ಕಾಸ್ಟ್ ಬಂದು 600 ರೂಪೀಸ್ ಇದೆ ಒಂದು. ಜಸ್ಟ್ 600? ಹೌದು. ಇದರಲ್ಲೂ ಕ್ವಾಲಿಟಿ ಚೆನ್ನಾಗಿರುತ್ತೆ? 100%. ಆಮೇಲೆ ಚೆಕ್ ಮಾಡ್ಬಿಡೋಣ ಚೆಕ್ ಮಾಡಿ ಅಲ್ವಾ? ಸೊ ವೀಕ್ಷಕರೇ, ತುಂಬಾ ಮಾಡೆಲ್ ಇದೆ. ಮೊದಲೇದಾಗಿ ಯಾವ್ದಪ್ಪ 2,000 ಕಮ್ಮಿ ಕೊಡ್ತಾರಂತ ಮಾಡೋದು ಅದನ್ನ ತೋರಿಸೋಣ. ಅದಾದ ನಂತರ ಯಾವ್ದಪ್ಪ ಅದು ಎಲೆಕ್ಟ್ರಿಸಿಟಿ ಇಲ್ದೇನೆ ನಡೀತಾ ಇದೆ SS ದು, ಅದನ್ನು ಕೂಡ ಸಕ್ಕತ್ತಾಗಿ ಬಂದಿದೆ. ಸರ್ ಹತ್ರ ತಿಳ್ಕೊಳ್ಳೋಣ. ಅಂಡ್ ಅಷ್ಟೇ ಅಲ್ಲದೆ ಪ್ರೀಮಿಯಮ್
ನಿಮ್ಮ ಮನೆಗೆ ಇಂಟೀರಿಯರ್ಗೆ ಸೂಟ್ ಆಗೋ ಥರ ಮಾಡೆಲ್ಗಳೆಲ್ಲ ಇಲ್ಲೆಲ್ಲ ಬರ್ತಾ ಇದೆ ಸರ್. ಇವಾಗೆಲ್ಲ ಹಾಟ್ ವಾಟರ್ ಬರೋದೆಲ್ಲ ಬರ್ತಾ ಇದೆ, ಅದೆಲ್ಲ ಇದೆ ಸರ್ ನಿಮ್ಮ ಹತ್ರ? ಸಿಗುತ್ತೆ ಸರ್, ಬಿಸಿ ನೀರೆಲ್ಲ ಬರೋದು ಸಿಗುತ್ತೆ, ಎಲ್ಲ ಸಿಗುತ್ತಾ? ಕಾಪರ್ ಟೆಕ್ನಾಲಜಿ ಬಂದಿದೆ, ಸಿಗುತ್ತಾ? ಸಿಗುತ್ತೆ ಸರ್, ಎವ್ರಿಥಿಂಗ್ ಅವೈಲೇಬಲ್, ಯಾವುದೇ ನೋಡ್ಕೊಂಡ್ಬಂದ್ರು ಕೊಡ್ತೀರಾ ನೀವು? ಸಿಗುತ್ತೆ ಸರ್, ಸಿಗುತ್ತೆ ಅಲ್ವಾ? ಸೊ ಆಮೇಲೆ ವಾಟರ್ ಸಾಫ್ಟ್ನರ್ ಏನಾದ್ರು ಸಿಗುತ್ತಾ ಸರ್? ಸಿಗುತ್ತೆ, ಸಾಫ್ಟ್ನರ್ ಇದೆ, ನಿಮ್ಗೆ ಐರನ್ ಕಂಟೆಂಟ್ ಇದ್ರೆ ಐರನ್ ರಿಮೂವರ್ ಇದೆ, ಸಿಗುತ್ತೆ ಸರ್, ಎವ್ರಿಥಿಂಗ್ ಇಸ್ ಅವೈಲೇಬಲ್. ಒಂದು ಕಡೆಯಿಂದ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರು. ಸರ್ ನಡೀರಿ, ಬನ್ನಿ ಸರ್. ಮಂಜು ಸರ್, ಹಾಂ ಸರ್, ಈ 3 ಮಾಡಿಗೆ ಆಫರ್ ಇದೆಯಾ? ಹೌದು ಸರ್. ಏನು ಆಫರ್ ಇದೆ ಹೇಳಿ ಸರ್? 2000 rupees ಕ್ಯಾಶ್ ಡಿಸ್ಕೌಂಟ್ ಇದೆ. ಕ್ಯಾಶ್ ಡಿಸ್ಕೌಂಟ್? ಹೌದು. ಫಸ್ಟ್ ರೇಟ್ ಹೇಳಿ, MRP. ಫಸ್ಟ್ ಒನ್ ಬಂದು ಇದು ROUV TDS ಫಂಕ್ಷನ್ ಬರುತ್ತೆ, 8500 ಇದೆ. ಸರಿ, 2000 rupees ಡಿಸ್ಕೌಂಟ್ ಸಿಗುತ್ತೆ. 6,500 ಕೊಡ್ತೀರಾ? ಹೌದು ಸರ್. 6500 ಗೆ ಸಿಗುತ್ತೆ. ಸರಿ, ಇದು ಬಂದು ನಿಮಗೆ 9.5 ಇದೆ. ಓಕೆ, ಇದು ಕೂಡ ನಿಮಗೆ 2000 rupees ಡಿಸ್ಕೌಂಟ್ ಸಿಗುತ್ತೆ. 7500, 7.5 ಸಿಗುತ್ತೆ. ಸೂಪರ್ ಸೂಪರ್. ಇದು ಬಂದು 9.5 ಸೇಮ್ ಪ್ರೈಸ್ ಇದೆ. ಇದು ಕೂಡ ನಿಮ್ಗೆ 7.5 ಗೆ ಸಿಗುತ್ತೆ ಸರ್. 7.5. ಇವೆರಡರ ಫಂಕ್ಷನ್ ಹೇಳಿಲ್ಲ ನೀವು, ಏನೇನಿದೆ ಸರ್? ROUV TDS ಸೇಮ್ ಬರುತ್ತೆ. ಇದರಲ್ಲೇ ಬರುತ್ತಾ? ಇದು 10 ಲೀಟರ್ ಸ್ಟೋರೇಜ್, ಇದು 9 ಲೀಟರ್ ಸ್ಟೋರೇಜ್ ಸರ್. ಓಕೆ ಓಕೆ, 10 9. ಹೌದು. ಓಕೆ ಓಕೆ, ಲೀಟರ್ ಮಾತ್ರ ಡಿಫರೆನ್ಸ್ ಅಂತ ಹೇಳ್ಬೋದು. ಎಲ್ಲದಕ್ಕೂ 2000 ಡಿಸ್ಕೌಂಟ್. ಹೌದು ಸರ್. ವಾರಂಟಿ ಇರುತ್ತಾ ಸರ್ ಇದಕ್ಕೆ? 1 year ಕಂಪ್ಲೀಟ್ ಸಿಸ್ಟಮ್ ವಾರಂಟಿ ಸಿಗುತ್ತೆ. 1 ವರ್ಷ ವಾರಂಟಿ. 1 year. ಸರ್ ಫಿಲ್ಟರ್ ಎಲ್ಲ ಆಡೆಡ್ ಮತ್ತೆ ನಾವು ಹೊಸದಾಗಿ ನಂತರ ಹಾಕೊಬೇಕಾ ಸರ್ ಅದಕ್ಕೆ? ನಿಮಗೆ 1.5 year ಲೈಫ್ ಬರುತ್ತೆ. 1.5 year ಆದ್ಮೇಲೆ ನೀವು ಫಿಲ್ಟರ್ ಚೇಂಜ್ ಮಾಡಬೇಕಾಗುತ್ತೆ. ಸರ್ ಯಾರಾದ್ರೂ ಎಕ್ಸ್ಟರ್ನಲ್ ಫಿಲ್ಟರ್ ಬೇಕು ಅಂದ್ರೆ ಎಷ್ಟಾಗುತ್ತೆ? ಸಿಸ್ಟಮ್ ಜೊತೆ ನಾವೇ ಕೊಡ್ತೀವಿ ಸರ್, ಫ್ರೀ ಆಫ್ ಕಾಸ್ಟ್. ಅದು ಕೂಡ ಫ್ರೀ? ಹೌದು ಸರ್. ತೋರಿಸ್ತೀರಾ ನಮಗೆ ಎಕ್ಸ್ಟರ್ನಲ್ ಫಿಲ್ಟರ್? ತೋರಿಸಿ ಸರ್ ಒಂದ್ಸತಿ. ಯಾವ್ದು? ಸೊ ವೀಕ್ಷಕರೇ, 2000 ಡಿಸ್ಕೌಂಟ್ ಕೊಟ್ಟಿದ್ದಲ್ಲದೆ ಸರ್ ಎಕ್ಸ್ಟರ್ನಲ್ ಫಿಲ್ಟರ್ ಬೇರೆ ಕೊಡ್ತಾರಂತೆ. ಪ್ರೈಮರಿ ಫಿಲ್ಟರ್ ಬರುತ್ತೆ. ಈ ಫಿಲ್ಟರ್ ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸರ್. ಇದು ಫ್ರೀನಾ? ಹೌದು ಸರ್. ಸರ್ ಹೊರಗಡೆ ಯಾರಾದ್ರೂ ಬೇರೆ ಕಂಪ್ನಿ ತಗೊಂಡಾಗ ಇದಕ್ಕೆ ಏನು ಚಾರ್ಜ್ ಮಾಡ್ತಾರೆ? 800 rupees ಇದೆ ಸರ್. 800 ರೂಪಾಯಿ? ಹೌದು. ಸೊ ನಿಮ್ಗೆ ಹತ್ತತ್ರ ನಮ್ಗೆ ಒಂದು 3000 ಉಳ್ದಂಗೆ ಆಯ್ತಲ್ವಾ ಸರ್? ಹೌದು ಸರ್. ಸೊ ವೀಕ್ಷಕರೇ, ಇದರಲ್ಲಿ ಯಾವುದೇ ಮಾಡೆಲ್ ತಗೊಳ್ಳಿ, ಇದು ನಿಮಗೆ ಕಂಪ್ಲೀಟ್ಲಿ ಫ್ರೀ, ಜೊತೆಯಲ್ಲಿ 1 ವರ್ಷ ವಾರಂಟಿ ನಿಮಗೆ ಇಲ್ಲಿ ಸಿಗುತ್ತೆ ಸರ್. ಇದು ಅದಕ್ಕೊಂದೇನ ಎಲ್ಲದ್ರ ಜೊತೆ ಫ್ರೀ ಕೊಡ್ತೀವಿ? ಎಲ್ಲ ಸಿಸ್ಟಮ್ ಜೊತೆನೂ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ. ಆಲ್ಮೋಸ್ಟ್ 1000 ರೂಪಾಯಿ ಉಳಿಸ್ದಂಗೆ ಆಯ್ತು ನಾವು. ಹೌದು ಸರ್. ಅಲ್ವಾ ಸರ್? ಸರ್ ಇಲ್ಲಿಂದ ನೆಕ್ಸ್ಟ್ ಬರೋದು ಕರೆಂಟ್ ಇಲ್ದೇ ರನ್ ಆಗೋದು. ಯಾವ್ದು ಸರ್ ಅದು ಕರೆಂಟ್ ಇಲ್ದೇ ರನ್ ಆಗೋದು? ತೋರಿಸಿ ಸರ್. ಸರ್ ಇದು ಪ್ಯೂರ್ SS ಇಂದ 304 SS ಇಂದ ಮಾಡಿರೋದು. ಇದು ಬಂದು UF ಟೆಕ್ನಾಲಜಿ ಬರುತ್ತೆ. ಓಕೆ, ನಾನ್ ಎಲೆಕ್ಟ್ರಿಕಲ್. ಇನ್ಪುಟ್ ವಾಟರ್ ಕೊಡ್ತೀವಿ ನಿಮಗೆ. ಸ್ಪನ್ನು, GAC, CTO, UF ಅಂತ ಬರುತ್ತೆ. CTO ಅಂತಾನು ಡಬಲ್ ಎರಡು ಸಿಟಿ ಹಾಕಿದ್ದೀರಾ ಇಲ್ಲಿ? ಇದರಲ್ಲೆಲ್ಲ ನಿಮಗೆ ಪ್ಯೂರಿಫೈ ಆಗಿ ಸ್ಮೆಲ್, ಕಲರ್, ಡಸ್ಟ್ ಏನಾದ್ರು ಅವಾಯ್ಡ್ ಆಗಿ ನಿಮಗೆ ಈ ಟ್ಯಾಪ್ ಮುಖಾಂತರ ಔಟ್ಪುಟ್ ಬರುತ್ತೆ ಸರ್. ಇದರಿಂದ ಬರುತ್ತಾ? ಹೌದು. ನಾವು ಸಿಂಕ್ ಮೇಲೂ ಹಾಕೋಬಹುದು ಅಲ್ವಾ? ಹೌದು ಸರ್. ಹಂಗೆ ಕೊಟ್ಟಿದ್ದೀರಾ ನೋಡಿ, ಇದು ಚೆನ್ನಾಗಿದೆ. ಪ್ರೆಷರ್ ಪಂಪ್ ಏನಾದ್ರು ಬೇಕಾಗುತ್ತಾ? ಏನು ರಿಕ್ವೈರ್ಮೆಂಟ್ ಇಲ್ಲ, ಏನು ಬೇಡ, ಏನು ಬೇಕಿಲ್ಲ. ಓಕೆ, ಇದೇನು ಮೀಟರ್ ಇದು? ಇಲ್ಲೊಂದು ಮೀಟರ್ ಪ್ರೆಷರ್ ಎಷ್ಟಿದೆ ಅಂತ ತೋರಿಸೋದಕ್ಕೆ. ಸರ್ ಇದು ಹೆಂಗೆ ಕರೆಂಟ್ ಇಲ್ದೇ ವರ್ಕ್ ಆಗುತ್ತೆ ಸರ್? ಇನ್ಪುಟ್ ಟ್ಯಾಪ್ ಇದೆಯಲ್ಲ, ಟ್ಯಾಪ್ ಮುಖಾಂತರನೇ ವರ್ಕ್ ಆಗೋದು. ಅದ್ರ ಪ್ರೆಷರ್ ವರ್ಕ್ ಆಗುತ್ತೆ. ಓಕೆ, ಇದರಲ್ಲಿ ಪ್ಯೂರಿಟಿ ಕಮ್ಮಿ ಆಗಿದೆ, ಚೇಂಜ್ ಮಾಡಬೇಕು, ಹೆಂಗ್ ಗೊತ್ತಾಗುತ್ತೆ? ವಾಟರ್ ಔಟ್ಪುಟ್ ಬರಲ್ಲ ಸರ್. ಫಿಲ್ಟರ್ ಬ್ಲಾಕ್ ಆದ್ರೆ ನಿಮಗೆ ಔಟ್ಪುಟ್ ವಾಟರ್ ಬರಲ್ಲ. ವಾಟರ್ ಬರಲ್ಲ, ಆಟೋಮೆಟಿಕಲಿ ಗೊತ್ತಾಗುತ್ತೆ. ಹೌದು ಸರ್. ಸೊ ಟೋಟಲಿ ಇಲ್ಲಿ ನಮಗೆ 1 2 3 4 5 ಇದೆ. ಹೌದು. ವಾಹ್, ತುಂಬಾ ಚೆನ್ನಾಗಿದೆ ಸರ್ ಇದು. ಇದನ್ನ SS ಅಲ್ಲಿ ಯಾಕೆ ಮಾಡಿದ್ರಿ ನೀವು ಸರ್? ಇದೇನಾಗಿದೆ ಅಂದ್ರೆ ಇವಾಗ ಲೇಟೆಸ್ಟ್ ಬಂದು ಎಲ್ಲ SS ಅಂತ ಕೇಳ್ತಾ ಇದ್ದಾರೆ. ಈಗ ಪ್ಲಾಸ್ಟಿಕ್ ಅಲ್ಲಿ ಕೊಟ್ಟರೆ ನಿಮ್ಗೆ ಅಷ್ಟು ಕ್ವಾಲಿಟಿ ಬರಲ್ಲ. ಹೌದು. ಪ್ಲಸ್ ಲೈಫ್ ಕೂಡ ಇರಲ್ಲ. ಓಕೆ, ಇದು UF ಟೆಕ್ನಾಲಜಿ ಇರೋದ್ರಿಂದ SS ಅಲ್ಲಿ ಕೊಡೋದು ತುಂಬಾ ಉತ್ತಮ ಸರ್. UF ಟೆಕ್ನಾಲಜಿ ಸರ್. ಇದರಲ್ಲಿ TDS ಕಂಟ್ರೋಲ್ ಏನಾದರೂ ಆಗುತ್ತೆ ಸರ್ ಇದರಲ್ಲಿ? ಇಲ್ಲ ಸರ್, ಇದು ನಿಮಗೆ ಪ್ಯೂರ್ ಕಾವೇರಿ ವಾಟರ್ ಯೂಸ್ ಮಾಡೋದು ಸರ್. ಈಗೆಲ್ಲ ಕಾವೇರಿ ವಾಟರ್ ಬಂದು ನಿಮಗೆ 200 ಬಿಲೋ ಇದೆ. ಲಾಸ್ಟ್ ಮಂತ್ ನೋಡ್ಕೊಂಡ್ರೆ ಬಿಲೋ 100 ಇತ್ತು. ಈ ವಿದ್ಯಾರಣಿಪುರ, ಬ್ಯಾಂಗ್ಳೂರ್ ಸರೌಂಡಿಂಗ್ ಇವಾಗ 150 ಆ ತರ ಇದೆ. ಸರಿ, ನಾವೇನಾದ್ರು RO ಟೆಕ್ನಾಲಜಿ ಕೊಟ್ವಿ ಅಂದ್ರೆ ಏನಾಗುತ್ತೆ, ನಿಮಗೆ ತುಂಬಾ ಮಿನರಲ್ಸ್ ಡೌನ್ ಆಗೋಗುತ್ತೆ. ಸರಿ, ಓಕೆ. 20 30 ಬಿಲೋ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಮಿನರಲ್ ಸಿಗಲ್ಲ. ಸರಿ, ಅದರಿಂದ ಕೆಲವು ಕಸ್ಟಮರ್ಸ್ಗೆ ನಂಗೆ 100 TDS 150 TDS ಬೇಕು ಅಂತಾರೆ. ಅಂತವ್ರಿಗೆ ನಾವು UF ಟೆಕ್ನಾಲಜಿ ಇದನ್ನು ಪ್ರೊವೈಡ್ ಮಾಡ್ತೀವಿ. ಇದೇನಾಗುತ್ತೆ, ನಿಮ್ ಕಂಪ್ಲೀಟ್ TDS ಏನಿದೆ ಅಷ್ಟೇ ಔಟ್ಪುಟ್ ಬರುತ್ತೆ. ಡಸ್ಟ್, ಸ್ಮೆಲ್, ಕಲರ್, ಆರ್ಡರ್ಸ್ ಏನಾದ್ರು ಇದ್ರು ನಿಮ್ಗೆ ಕಂಪ್ಲೀಟ್ ಕ್ಲಿಯರ್ ಆಗೋಗುತ್ತೆ. ಎಸ್ಪೆಷಲಿ ನಮ್ಗೆ ಆಕ್ಚುಲಿ ಕಾರ್ಪೊರೇಷನ್ ವಾಟರ್ ಏನ್ ಬರುತ್ತೆ ಅದಕ್ಕೆ ಹಾಕೊಳ್ಳುವಂಥದ್ದು. ಯಾವುದೇ ರೀತಿಯ ಕರೆಂಟ್ ಎಲ್ಲ ಏನು ಬೇಕಾಗಿಲ್ಲ. ಇದಕ್ಕೆ ವಾರಂಟಿ ಕೊಡ್ತೀರಾ ಸರ್? ಹೌದು ಸರ್, 1 year, 1 ವರ್ಷ ವಾರಂಟಿ. ಈ ಫಿಲ್ಟರ್ಗಳೆಲ್ಲ ಚೇಂಜ್ ಮಾಡಬೇಕು ಅಂದ್ರೆ ಏನು ಕಾಸ್ಟ್ ಆಗುತ್ತೆ ಸರ್ ನಮಗೆ? ಇದು 2300 ಇದೆ. 2300? ಹೌದು. ಒಂದೊಂದಕ್ಕೆ ಫುಲ್ ಸೆಟ್ ಸರ್. ಫುಲ್ ಸೆಟ್ಗೆ 5 ಫಿಲ್ಟರ್ ಸೇರಿ. ಓ, ಇದ್ರ ಬೆಲೆನೇ 2300 ರೂಪಾಯಿನಾ? ಸೊ ಇದ್ರ ಬೆಲೆ ಎಷ್ಟು ಸರ್? ಇದ್ರ ಸಿಸ್ಟಮ್ ಕಾಸ್ಟ್ ಬಂದು 9000 ಇದೆ. 9000? ಹೌದು. ಬಟ್ ಎಲ್ಲ ಫಿಲ್ಟರ್ ಚೇಂಜ್ ಮಾಡಬೇಕು ಅಂದ್ರೆ 2300 ರೂಪಾಯಿಗೆ ಚೇಂಜ್ ಮಾಡಬಹುದು. ಸೊ ಇದೆಲ್ಲ ಫಿಲ್ಟರ್ ಎಷ್ಟು ಲೀಟರ್ ತನಕ ಬರುತ್ತೆ ಸರ್? ಇದು ಕೂಡ ಸೇಮ್ ನಿಮಗೆ 8000 ಲೀಟರ್. 8000 1.5 ವರ್ಷ ಅಂತೂ ಆರಾಮಾಗಿ. ಹೌದು, ತೊಂದರೆ ಇಲ್ಲ ಅಂತೀರಾ? ಸೂಪರ್ ಸರ್. ಇಲ್ಲಿಂದ ನೆಕ್ಸ್ಟ್ ಮಾಡೆಲ್ ಅಲ್ಲಿ 3 ನೋಡಿದ್ವಲ್ಲ, ಅದ್ರ ನಂತರ ಯಾವ ಮಾಡೆಲ್ ಬರುತ್ತೆ? ಅದರಿಂದ ನಾವು ನೆಕ್ಸ್ಟ್ ಅಂಡರ್ ಸಿಂಕ್ ಇದೆ. ಯಾವುದು ತೋರಿಸಿ ಸರ್? ಇದು ಈ ಮಾಡೆಲ್ ಅಂಡರ್ ಸಿಂಕ್ ಬರುತ್ತೆ. ಅಕ್ವಾ C3 ಅಂತ. ಓಕೆ, ಇದು ಬಂದು ನಿಮ್ಗೆ ROUV TDS ಆಲ್ಕಲೈನ್ ಕಾಪರ್ ಟೆಕ್ನಾಲಜಿ ಬರುತ್ತೆ. ಇದಕ್ಕೆ ಪ್ರೆಷರ್ ಟ್ಯಾಂಕ್ ಬರುತ್ತೆ ಸರ್. ಇದು ಹಾಕೋಬೇಕಲ್ವಾ? ಹೌದು ಸರ್. ಯಾಕೆ ಹಾಕೋಬೇಕು ಇದನ್ನ ಸರ್? ನಾವು ಬಾಟಮ್ ಸಿಂಕ್ ಬಾಟಮ್ ಕೊಡ್ತೀವಿ, ಸಿಸ್ಟಮ್ ಅಲ್ಲಿ ಟ್ಯಾಂಕ್ ಬರಲ್ಲ. ಸರಿ, ಅದರಿಂದ ನಾವು ಪ್ರೆಷರ್ ಟ್ಯಾಂಕ್ ಕೊಟ್ಟಾಗ ಏನಾಗುತ್ತೆ, ನಿಮಗೆ ವಾಟರ್ ಬಾಟಮ್ ಅಲ್ಲಿ ಇರೋದನ್ನ ಹಪ್ ಮಾಡಬೇಕು. ಕರೆಕ್ಟ್.
ಅದರಿಂದ ನಾವು ಪಂಪ್ಗೋಸ್ಕರ ನಾವು ಪ್ರೆಸರ್ ಟ್ಯಾಂಕ್ ಅನ್ನು ಕೊಡ್ತೀವಿ, ನ್ಯೂಮೆಟಿಕ್ ಟ್ಯಾಂಕ್ ಅಂತ. ಅವಾಗ ಏನಾಗುತ್ತೆ, ಟ್ಯಾಪ್ ಅಂಡರ್ ಸಿಂಕ್ ಟ್ಯಾಪ್ ಏನಿದೆಯೋ ಸಿಂಕ್ ಮೇಲೆ ಆ ಟ್ಯಾಪ್ ಅಲ್ಲಿ ನಾವು ವಾಟರ್ ಇಟ್ಕೊಬಹುದು ಸರ್. ಓಕೆ ಓಕೆ ಓಕೆ. ಇದೇನು ಇದೆ? ಇದು ವೇಸ್ಟ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ಅಂತ. ಎಲ್ಲ ವಾಟರ್ ವೇಸ್ಟ್ ಆಗ್ತಾ ಇದೆಯಲ್ಲ, ತುಂಬಾ ಜನ ಸೇವ್ ಮಾಡೋದಕ್ಕೆ ನೋಡ್ತಾರೆ. ಹೌದು, ಅದರಿಂದ ಅದಕ್ಕೆ ಅಂತ ಒಂದು ಆಪ್ಷನ್ ಸರ್ ಇದು. ಸೊ ಪೈಪ್ ಲೈನ್ ಅಲ್ಲಿ ಎಲ್ಲೆಲ್ಲೋ ತಗೊಂಡು ಹೋಗೋಕೆ ಯೋಚನೆ ಮಾಡ್ತಾರೆ, ಅದ್ರ ಬದಲು ಇದಕ್ಕೆ ಹಾಕಿಟ್ಬಿಟ್ರೆ ಸಾಕು ಸರ್. ನೀವು ಬೇಕು ಅಂದಾಗ ಇಲ್ಲಿರೋ ವಾಟರ್ನ ಯೂಸ್ ಮಾಡ್ಕೊಬಹುದು, ಮತ್ತೆ ಆಫ್ ಮಾಡ್ಬಿಡ್ಬೋದು. ಸರ್ ಒಂದು ಡೌಟ್ ಇದೆ ಸರ್, ವಾಟರ್ ಫಿಲ್ಟರ್ ಆಗಿರುತ್ತಲ್ವಾ, ಆ ನೀರು ಜನರ ಪ್ರಕಾರ ಒಳ್ಳೆ ನೀರಲ್ಲ ಅನ್ನೋದಿರುತ್ತೆ, ಅಷ್ಟೇ ಸರ್, ಎಲ್ಲರೂ ಹಂಗೆ ಹೇಳ್ತಾರೆ. ಸೊ ಆ ನೀರನ್ನ ನಾವು ಏನೇನಕ್ಕೆ ಯೂಸ್ ಮಾಡ್ಬೋದು ಸರ್ ನಿಮ್ಮ ಪ್ರಕಾರ? ಸರ್ ಅದನ್ನೇ ರೀಪ್ಯೂರಿಫೈ ಕೂಡ ಮಾಡ್ಬೋದು, ಮತ್ತೆ ಪ್ಯೂರಿಫೈ ಮಾಡ್ಬೋದು. ರೀಪ್ಯೂರಿಫೈ ಮಾಡ್ಬೋದು. ಅದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ನಿಮಗೆ ಸಾಲ್ಟ್ನೆಸ್ ಮಿನರಲ್ಸ್ ಅನ್ನೋದನ್ನ ಡಿವೈಡ್ ಮಾಡಿರುತ್ತೆ. ಡಿವೈಡ್ ಮಾಡಿರೋದು ಇನ್ನೂ ಅದರಲ್ಲಿ ಮಿನರಲ್ಸ್ ಇದ್ದೇ ಇರುತ್ತೆ. ಸರಿ, ಈಗ 100 ಅಲ್ಲಿ ನಾವು 50% ತೆಗೆದಿದ್ದಾನೆ, ಇನ್ನು 50% ಅದರಲ್ಲಿ ಉಳ್ಕೊಂಡಿರುತ್ತೆ. ಕರೆಕ್ಟ್, ಅದನ್ನು ರೀಪ್ಯೂರಿಫೈ ಮಾಡ್ಬೋದು. ಬಟ್ ಅದು ಮಾಡ್ದಂಗೆ ಒಂದು ವೇಸ್ಟ್ ವಾಟರ್ ಟ್ಯಾಂಕ್ ಇಟ್ಕೊಂಡ್ರೆ ಅದು ವೇಸ್ಟ್ ಆಗೋದಿಲ್ಲ, ಸ್ಟೋರ್ ಮಾಡ್ಬೋದು. ಅದನ್ನ ನೀವು ಡಿಶ್ ವಾಶ್ ಆಗಲಿ, ಪ್ಲಾಂಟ್ಸ್ಗಾಗಲಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಸರ್. ಪ್ಲಾಂಟ್ಸ್ಗೆಲ್ಲ ಹಾಕ್ಬೋದು, ಅದರಿಂದ ಏನೂ ತೊಂದರೆ ಇಲ್ಲ ಸರ್. ಓಕೆ, ಇದೆಲ್ಲ ಕೆಮಿಕಲ್ ಫ್ರೀ ಪ್ಯೂರಿಫೈಯರ್ ಇರುತ್ತೆ. ಈಗ ನಾವು ಹ್ಯಾಂಡ್ ವಾಶ್ ಅಲ್ಲಿ ಇದರಿಂದ ಮಾಡ್ಬೋದು ಸರ್, ಕೈಗಳೇನು ಇದಾಗಲ್ಲ, ಏನು ಇಶ್ಯೂ ಇಲ್ಲ, ತೊಂದರೆ ಇಲ್ಲ, ಏನಿಲ್ಲ. ಓಕೆ, ಸೂಪರ್ ಸರ್. ಇದಾದ ನಂತರ ನೆಕ್ಸ್ಟ್ ಮಾಡೆಲ್ ಹೇಳಿ ಸರ್ ನಮಗೆ. ಸರ್ ಒಂದು ನಿಮಿಷ, ನೀವು ಇದ್ರ ಬೆಲೆ ಹೇಳಿಲ್ಲ ಸರ್ ಎಷ್ಟು ಅಂತ ಹೇಳ್ಬಿಟ್ಟು. ಸರ್ ಆಕ್ಚುಲಿ ಇದು 22,000 ಇದೆ ಸರ್. ಓಕೆ, ನಿಮಗೆ ಇದು ಕೂಡ 2,000 rupees ಡಿಸ್ಕೌಂಟ್ ಸಿಗುತ್ತೆ, 20,000 20 ಸಿಗುತ್ತೆ. ಓಕೆ, ವಾರಂಟಿ ಎಷ್ಟು ಸರ್ ಇದಕ್ಕೆ? 2 years, 2 ವರ್ಷ ವಾರಂಟಿ. ಇದ್ರ ಫಿಲ್ಟರ್ ಚೇಂಜ್ ಮಾಡಬೇಕು ಅಂದ್ರೆ ಎಷ್ಟಾಗುತ್ತೆ? 2,800. ಓಕೆ, ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ಡೌಟ್ ಇದೆ ಸರ್. ತುಂಬಾ ಕಂಪ್ನಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದ್ಸತಿ ಡಿಸ್ಕೌಂಟ್ಸ್ ಅಲ್ಲಿ ತಮ್ಮ ವಾಟರ್ ಪ್ಯೂರಿಫೈರ್ ಕೊಟ್ಬಿಡ್ತಾರೆ. ಬಟ್ ಆದ್ರೆ ನಮಗೆ ಸಮಸ್ಯೆ ಬರೋದು 1 year ಆದ್ಮೇಲೆ ಮೇಂಟೆನೆನ್ಸ್ 5,000, 6,000, 7,000 ಇವಾಗ ನಡೀತಾರೆ ಮೇಂಟೆನೆನ್ಸ್. ನಿಮ್ಮದು ಹಂಗೇನಾ? ಕಮ್ಮಿ ಏನಾದರೂ ಮಾಡ್ತೀರಾ ಸರ್? ನಮ್ದು 2 years ಇಂದಾನು 2,800 rupees ಇದೆ ಮೇಂಟೆನೆನ್ಸ್. 2 years ಇಂದ ಅದೇ ಮೇಂಟೈನ್ ಮಾಡ್ತಾ ಇದ್ದೀವಿ. ನಮ್ಮ ಫಸ್ಟ್ ವಿಡಿಯೋದಿಂದ 2,800 ಮಾಡ್ತಾ ಇದ್ದೀರಾ? ಓಕೆ, ಜಸ್ಟ್ 2,800 ಅಷ್ಟೇ ಸರ್. ಪಾರ್ಟ್ಸ್ ಏನಾದರೂ ಹೋದ್ರೆ ಚೇಂಜ್ ಮಾಡ್ಕೊಡ್ತೀವಿ ಅಷ್ಟೇ ಅಲ್ವಾ? ಅಷ್ಟೇ ಸರ್. ನೆಕ್ಸ್ಟ್ ಮಾಡೆಲ್ಗೆ ಹೋಗ್ಬಿಡೋಣ ಬನ್ನಿ ಸರ್. ಇವಾಗ ಸರ್ ಇದು 9 ಲೀಟರ್ ಅಕ್ವಾ ಜೆಡ್ ಅಂತ, ಇದು 10,500 ಇದೆ. ಓಕೆ, ಇದು ನಿಮಗೆ 1,000 rupees ಡಿಸ್ಕೌಂಟ್ ಸಿಗುತ್ತೆ, 9.5 ಗೆ ಸಿಗುತ್ತೆ ಸರ್. 9.5 ಸ್ಪೆಷಾಲಿಟಿ ಏನು ಸರ್ ಇದರಲ್ಲಿ? ಸರ್ RO UV TDS ಬರುತ್ತೆ, 9 ಲೀಟರ್ ಸ್ಟೋರೇಜ್, ಡಿಟ್ಯಾಚಬಲ್ ಟ್ಯಾಂಕ್ ಬರುತ್ತೆ. ಇದು ಡಿಟ್ಯಾಚಬಲ್? ಹೌದು ಸರ್. ಓ, ಇದು ಹೊರಗಡೆ ಬರುತ್ತೆ, ಇದು ಟ್ಯಾಂಕ್ ತೆಗಿಬಹುದು ಸರ್, ಕ್ಲೀನ್ ಮಾಡ್ಬೋದು. ಓಕೆ, ಇಲ್ಲೊಂದು ಇನ್ಫಾರ್ಮೇಶನ್ ಕೊಡಿ ಸರ್. ಈ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಏನು ಯೂಸ್ ಮಾಡಿ ಕ್ಲೀನ್ ಮಾಡಬೇಕು ಸರ್? ಟ್ಯಾಂಕ್ಗೆ ಬಂದು ಲೆಮನ್ ಯೂಸ್ ಮಾಡಬೇಕು, ಲೆಮನ್ ಜ್ಯೂಸ್ ಮಾತ್ರ ಹಾಕ್ಬಿಟ್ಟು. ಬೇರೆ ಸೋಪ್ ಆಗಲಿ ಡಿಟರ್ಜೆಂಟ್ ಆಗಲಿ ಏನೂ ಹಾಕಬಾರ್ದು. ಬೇಡ ಅಂತೀರಾ? ಸೋಪ್ ಅದೆಲ್ಲ ರೆಡಿ ಮಾಡೋದೆಲ್ಲ ಕೆಮಿಕಲ್ ಹಾಕಿನೇ ರೆಡಿ ಮಾಡ್ತಾರೆ. ಅದರಿಂದ ಅದನ್ನೆಲ್ಲ ಯೂಸ್ ಮಾಡಬಹುದು. ಈ ವಿಮ್ ಬಾರ್ ಎಲ್ಲ ಹಾಕೋದು ಬೇಡ ಅಂತ? ಬೇಡ ಸರ್, ಜಸ್ಟ್ ಲೆಮನ್ ಹಾಕ್ಬಿಟ್ಟು ಲೆಮನ್ ಜ್ಯೂಸ್ ಹಾಕ್ಬಿಟ್ಟು ಹ್ಯಾಂಡ್ ವಾಶ್ ಮಾಡಿದ್ರೆ ಸಾಕು ಸರ್. ಸಾಲ್ಟ್ ಎಲ್ಲ ಹಾಕಿ ಮಾಡಿದ್ರೆ ಪರವಾಗಿಲ್ವಾ? ಮಾಡಬಹುದು ಸರ್, ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಇದೊಂದು ಒಳ್ಳೆ ನಾಲೆಜ್ ಇದೆ ಆಕ್ಚುಲಿ. ಸೊ ನೆಕ್ಸ್ಟ್ ಮಾಡೆಲ್ ಹೋಗೋಣ ಸರ್. ಸರ್ ನೆಕ್ಸ್ಟ್ ನಮ್ಮಲ್ಲಿ ಗ್ರ್ಯಾಂಡ್ ಪ್ಲೇಸ್ ಅಂತ ಬರುತ್ತೆ. ಇದು ಕೂಡ RO UV TDS RO ಬರುತ್ತೆ, ಆಲ್ಕಲೈನ್ ಟೆಕ್ನಾಲಜಿ ಸಿಗುತ್ತೆ. ಇದೆಲ್ಲ ಬಂದು ಆಡ್ ಆನ್ ಸರ್, ಆಲ್ಕಲೈನ್ ಕಾಪರ್ ಎಲ್ಲ ಬಂದು ನಾವು ಆಡ್ ಮಾಡಬಹುದು. ಇದ್ರಲ್ಲಿ ಕರೆಂಟ್ಲಿ ಇರೋದು ಯಾವ್ದು? RO UV TDS ಇದೆ, ಇವಾಗ 3 ಇರುತ್ತೆ, ಆಲ್ಕಲೈನ್ ಆಮೇಲೆ ಕಾಪರ್. ಹೌದು, ಆಡ್ ಆನ್ ಮಾಡಬಹುದು. ಓಕೆ ಓಕೆ. ಯಾಕಂದ್ರೆ ಎಲ್ಲಾ ಕಸ್ಟಮರ್ಸ್ ನಾವು ಆಲ್ಕಲೈನ್ ಪ್ರೊವೈಡ್ ಮಾಡೋದಿಲ್ಲ. ಸರಿ, ಯಾಕಂದ್ರೆ ಬೋರ್ ವಾಟರ್ ಜಾಸ್ತಿ ಇತ್ತು ಅಂದ್ರೆ ಅವ್ರಿಗೆ ಆಲ್ಕಲೈನ್ ರಿಕ್ವೈರ್ಮೆಂಟ್ ಬೇಕಾಗಿಲ್ಲ. ಕರೆಕ್ಟ್, ಯಾಕಂದ್ರೆ ಆಲ್ರೆಡಿ ಮಿನರಲ್ಸ್ ಅನ್ನೋದು ಜಾಸ್ತಿ ಇರುತ್ತೆ. RO ಟೆಕ್ನಾಲಜಿ ಕೊಟ್ಟರು ನಿಮ್ಗೆ ಜಾಸ್ತಿ ರಿಮೂವ್ ಆಗಲ್ಲ, ಇದ್ದೇ ಇರುತ್ತೆ. ಅದರಿಂದ ನಾವು ಜಾಸ್ತಿ ಎಲ್ರಿಗೂ ಆಲ್ಕಲೈನ್ ಕೊಡಲ್ಲ ಸರ್. ಅದರಿಂದ ಆಲ್ಕಲೈನ್ ಅನ್ನೋದು ಆಪ್ಷನಲ್ ಕೊಟ್ಟಿರ್ತೀವಿ. ಕಸ್ಟಮರ್ ವಾಟರ್ ಯಾವ್ದಿದೆ ಅಂತ ನಾವು ಫಸ್ಟ್ ತಿಳ್ಕೊಂತೀವಿ. ಅವ್ರ ವಾಟರ್ ಏನಾದ್ರು ಎಷ್ಟು TDS ಇದೆ, ಇಲ್ಲ ಕಾವೇರಿ ವಾಟರ್ ಕಾರ್ಪೊರೇಷನ್ ಇಲ್ಲ ಟ್ಯಾಂಕರ್ ವಾಟರ್ ಇದೆಯಾ, ಅದನ್ನ ತಿಳ್ಕೊಂಡು ನಾವು ಅವ್ರಿಗೆ ಏನ್ ವಾಟರ್ ಕ್ವಾಲಿಟಿ ಕೊಡಬೇಕು ನಾವು ಅದನ್ನ ಸಜೆಸ್ಟ್ ಮಾಡ್ತೀವಿ ಸರ್. ಸಪೋಸ್ ಕಸ್ಟಮರ್ ನಮಗೆ ಆಲ್ಕಲೈನ್ ಬೇಕೇ ಬೇಕು ಅಂದ್ರೆ ಅದ್ರ ಮುಖಾಂತರ ಮಾಡ್ಕೊಡ್ತೀರಾ ಸರ್? ಇದ್ರದ್ದು ಬೆಲೆ ಎಷ್ಟಾಗುತ್ತೆ ಸರ್ ವಿದೌಟ್ ಆಲ್ಕಲೈನ್? ಏನು ಆಲ್ಕಲೈನ್ ಬಂದು ಇದು 8.5 ಇದೆ. 8.5 ಇಷ್ಟು ದೊಡ್ಡದು? 8.5 ಸರ್? ಹೌದು ಸರ್, ತುಂಬಾ ಹೆವಿ ಇದೆ. 12 ಲೀಟರ್ ಸರ್ ಇದು? 12 ಲೀಟರ್ ಸ್ಟೋರೇಜ್ ಸರ್. 8.5. ಹೌದು, ಇದು ಆಲ್ಕಲೈನ್ ಆಡ್ ಆಯ್ತು ಅಂದ್ರೆ ನಿಮಗೆ 10.5 ಇದೆ. ನಿಮಗೆ ಇದು ಕೂಡ 1,000 rupees ಡಿಸ್ಕೌಂಟ್ ಸಿಗುತ್ತೆ. ಇದರಲ್ಲಿ 1,000 ರೂಪಾಯಿ ಡಿಸ್ಕೌಂಟ್ ಇದೆಯಾ? ಫ್ರೀ ಫಿಲ್ಟರ್ ಕೂಡ ನಾವೇ ಕೊಡ್ತಾ ಇದೀವಿ ಸರ್. ಬೆಸ್ಟ್ ಸರ್. ಸರ್ ಇದರಲ್ಲಿ ಫಿಲ್ಟರ್ಸ್ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ವಿಸಿಬಲ್ ಇರಲ್ಲ. ಓಕೆ, ಇನ್ಸೈಡ್ ಬಂದ್ಬಿಡುತ್ತೆ. ಉಲ್ಟಾ ಮಾಡ್ಬಿಟ್ಟಿದ್ದೀರಿ. ಹೌದು ಸರ್, ಬಾಟಮ್ ನಿಮ್ಗೆ ಟ್ರಾನ್ಸ್ಪರೆಂಟ್ ಇದೆ, ಅದರಲ್ಲಿ ಟಾಪ್ ಟ್ರಾನ್ಸ್ಪರೆಂಟ್ ಇದೆ. ಕೆಲವರು ಇದನ್ನ ಲೈಕ್ ಮಾಡ್ತಾರೆ ಸರ್, ನೀರು ಕಾಣಬೇಕು, ಸ್ಟೋರೇಜ್ ಹೆಂಗಿದೆ ಏನು ಅನ್ನೋದು ಗೊತ್ತಾಗಬೇಕಲ್ಲ. ನಿಮ್ಗೆ ನಾನು ಒಂದು ಫೋಟೋಸ್ ಕಳಿಸ್ಕೊಡ್ತೀನಿ, ಅದನ್ನು ವೀಕ್ಷಕರಿಗೆ ತೋರಿಸಿ. ಸರಿ, ಸ್ಟೋರೇಜ್ ಟ್ಯಾಂಕ್ ಅಲ್ಲಿ ಯಾವ ತರ ಇರುತ್ತೆ ಡಸ್ಟ್ ಅನ್ನೋದು. ಅದಕ್ಕೋಸ್ಕರ ತುಂಬಾ ಜನ ಕಸ್ಟಮರ್ಸ್ ಇದನ್ನ ಈ ಮಾಡೆಲ್ ನ ಪ್ರಿಫರ್ ಮಾಡ್ತಾರೆ. ಕಾಣಬೇಕು, ಗಲೀಜಿದ್ರು ಗೊತ್ತಾಗಬೇಕು, ಕ್ಲೀನ್ ಮಾಡ್ಕೋಬಹುದು. ಕಸ್ಟಮರ್ ಡಸ್ಟ್ ಇದೆ ಇಲ್ಲ ಅನ್ನೋದು ಗೊತ್ತಾಗಿಲ್ಲ ಅಂದ್ರೆ ಸರ್ವಿಸ್ ಕರೆಯೋದೇ ಇಲ್ಲ ಸರ್. ಹೆಂಗಿದ್ರು ನೀರು ಕುಡಿತಾನೆ ಇರ್ತಾರೆ, ಅದರಿಂದ ಹೆಲ್ತ್ ಹಾಳಾಗಿ ಹೋಗುತ್ತೆ. ಅದ್ರಲ್ಲಿ ಡಸ್ಟ್ ಇದೆ ಅನ್ನೋದು ಕಾಣಿಸಿದ್ರೆ ಅವಾಗ ಸರ್ವಿಸ್ ಕರ್ಸಿ ಸರ್ವಿಸ್ ಮಾಡಿಸಿ ಕ್ಲೀನಿಂಗ್ ಮಾಡಿಸ್ಬೇಕು ಅನ್ನೋದು ಒಂದು ಕಸ್ಟಮರ್ಗೆ ಥಾಟ್ ಬರುತ್ತೆ. ಅವಾಗ ಚೇಂಜಸ್ ಮಾಡ್ತಾರೆ, ಸರ್ವಿಸ್ ಮಾಡಿಸ್ಕೊಂತಾರೆ. ಇದೇನಿದೆ, ಇದು ಸ್ವಲ್ಪ ಡಿಫ್ರೆಂಟ್ ಇದೆಯಲ್ಲ ಸರ್? ಇದು LX2 ಅಂತ ಟೈಟಾನಿಯಂ ಸೀರೀಸ್ ಬರುತ್ತೆ. ಇದು RO UV TDS ಆಲ್ಕಲೈನ್ ಟೆಕ್ನಾಲಜಿ ಬರುತ್ತೆ. ಸರಿ, ಲೇಟೆಸ್ಟ್ ಈಗ ಡಿಸೈನ್ ಅಲ್ಲೇ ಚೇಂಜಸ್ ಬಂದ್ಬಿಟ್ಟಿದೆ. ಇಂಟೀರಿಯರ್ ಡಿಸೈನ್ ಮಾಡಿರ್ತಾರೆ, ಅದ್ರ ಇದರಲ್ಲಿ ಕೊಟ್ಟಿರೋದು. ಇದು RO UV TDS ಆಲ್ಕಲೈನ್ ಬರುತ್ತೆ. ಇದು 15.5 ಇದೆ ಸರ್. 15. ನಮ್ಮ ಇಂಟೀರಿಯರ್ ಗೆ ಮ್ಯಾಚ್ ಆಗೋ ತರ ಸಿಗುತ್ತೆ. ಇದರಲ್ಲಿ ಕೂಡ ಒಂದು 4 ಕಲರ್ ಸಿಗುತ್ತೆ ಸರ್. ಇದು ಇನ್ನೊಂದು ಅಕ್ವಾ ಇನೋವಿಕಾ ಅಂತ, ಇದು ಬಂದು ನಿಮ್ಗೆ ಲೇಟೆಸ್ಟ್ ಆಗಿ ಬಂದಿರೋದು.
ಇದು ಆಕ್ಚುಲಿ ಬಂದು ನಿಮಗೆ ಕಂಪ್ನಿ ಕಡೆಯಿಂದಾನೇ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಯಾವುದೇ ತರ ಇ-ಕಾಮರ್ಸ್ ಇದರಲ್ಲಿ ವೆಬ್ಸೈಟ್ ಅಲ್ಲಿ ಇಲ್ಲ ಅಲ್ವಾ? ಹೌದು, ಅಮೆಝಾನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡ್ತಾ ಇಲ್ಲ. ಸರಿ ಸರಿ, ಓಕೆ. ಯಾಕಂದ್ರೆ ನಿಮ್ಗೆ ನಾನು ಕ್ವಾಲಿಟಿ ತೋರಿಸ್ತೀನಿ ಯಾವ ತರ ಫಿಲ್ಟರ್ಸ್ ಬರ್ತಾ ಇದೆ ಏನು ಅನ್ನೋದು. ಅದರಿಂದ ಕಂಪ್ನಿ ಕಡೆಯಿಂದ ಸ್ಟಾಪ್ ಮಾಡಿದ್ದಾರೆ. ಓಕೆ. ಯಾವುದೇ ತರ ಪ್ರೊವೈಡ್ ಮಾಡ್ತಾ ಇಲ್ಲ. ಸೇಲ್ಸ್ ಏನಿದ್ರು ಡೀಲರ್ಸ್ ಕಡೆಯಿಂದಾನೇ ತಗೊಂಡು ಡೈರೆಕ್ಟ್ ಆಗಿ. ಅವಾಗ ಕ್ವಾಲಿಟಿ ಅನ್ನೋದು ಕಸ್ಟಮರ್ಸ್ ಸಿಗುತ್ತೆ. ಸರಿಯಾಗಿ ಹೇಳಿದ್ರಿ. ಕಸ್ಟಮರ್ ಏನ್ ಮಾಡ್ತಾರೆ ಅಂದ್ರೆ ಪ್ರೈಸ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಆನ್ಲೈನ್ಗೆ ಹೋಗ್ತಾರೆ. ಆನ್ಲೈನ್ ಅಲ್ಲಿ ಏನ್ ಕ್ವಾಲಿಟಿ ಕೊಡ್ತಾ ಇದಾರೆ ಗೊತ್ತಿರಲ್ಲ. ಸಿಸ್ಟಮ್ ತಗೊಂಡು ಹಾಕಿಸ್ಕೊಂಡು ಮತ್ತೆ ಒಂದು ವಾರ 10 ದಿನ ಆದ್ಮೇಲೆ ಅದು ಕಂಪ್ಲೇಂಟ್ ಬಂದ್ರೆ ಕಂಪ್ನಿ ಕೆಟ್ಟ ಹೆಸರು ಇರುತ್ತೆ. ಕರೆಕ್ಟ್ ಸರ್, ಕರೆಕ್ಟ್. ಅದರಿಂದ ಕಂಪ್ನಿಯಿಂದ ಸ್ಟಾಪ್ ಮಾಡಿದ್ದಾರೆ ಸರ್. ಯಾವುದೇ ತರ ಪ್ರೊವೈಡ್ ಮಾಡ್ತಾ ಇಲ್ಲ ಆನ್ಲೈನ್ ಇ-ಕಾಮರ್ಸ್ಗೆ. ಇದು ಒಂದೇ ಅಲ್ವಾ ಸರ್? ಇದು ಮಾಡೆಲ್ ಇನೋವಿಕಾ ಅಂತ. ಓಕೆ ಓಕೆ, ವೆರಿ ನೈಸ್ ಸರ್. ಇದು ರೇಟ್ ಎಷ್ಟು ಹೇಳ್ತೀರಿ ಸರ್? ಇದು ಬಂದು 18.5 ಇದೆ. 18.5. ಯಾಕೆ ಸರ್ 18.5 ಇದ್ರದ್ದು? ಸರ್ ಇದು ROUV TDS ಆಲ್ಕಲೈನ್ ಕಾಪರ್ ಕಂಪ್ಲೀಟ್ ಟೆಕ್ನಾಲಜಿ ಬರುತ್ತೆ. ಎವ್ರಿಥಿಂಗ್. ಹೌದು ಸರ್, ಟಾಪ್ ಮಾಡೆಲ್ ಅಂತ ಹೇಳ್ಬೋದು. ಓಕೆ 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 ಓಕೆ, ಸರಿ. ಇದು ಕೂಡ 10 ಲೀಟರ್ ಸ್ಟೋರೇಜ್ ಬರುತ್ತೆ. 10 ಲೀಟರ್. ವಾರಂಟಿ ಎಷ್ಟು ಕೊಡ್ತೀರಾ? ಸರ್ ಸೇಮ್ 1 ಇಯರ್. 1 ವರ್ಷ ವಾರಂಟಿ. ಓಕೆ. ಡೆಮೋ ಕೊಡೋದಕ್ಕೆ ಏನೇನು ಅರೇಂಜ್ಮೆಂಟ್ ಮಾಡಿದ್ದೀರಾ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನಮಗೆ. ಸರ್ ಇದರಲ್ಲಿ ಬಂದು ಸೆಡಿಮೆಂಟ್ ಕಾರ್ಬನ್ ಅಂತ ಲೋಕಲ್ ಫಿಲ್ಟರ್ ಸಿಗುತ್ತೆ. ಇದೆರಡು ಲೋಕಲ್ ಫಿಲ್ಟರ್ಸ್. ಹೌದು, ಕನೆಕ್ಟೆಡ್ ಇದೆರಡು. ಹೌದು ಸರ್. ಓಕೆ. ಥ್ರೂ ಇನ್ಪುಟ್ ವಾಟರ್ ಬರುತ್ತೆ, ಸೆಡಿಮೆಂಟಲ್ ಪ್ಯೂರಿಫೈಡ್ ಆಗ್ಬಿಟ್ಟು ಥ್ರೂ ಕಾರ್ಬನ್ ಬರುತ್ತೆ. ಕಾರ್ಬನ್ ಥ್ರೂ ನಾವು ಔಟ್ಪುಟ್ ತಗೊಂತೀವಿ. ಇಲ್ಲಿಂದ ನೀರು ತಗೊಂತೀವಿ. ಹೌದು. ಓಕೆ. ಇದು ಲೋಕಲ್ ಫಿಲ್ಟರ್ಸ್ ಪ್ಲಸ್ ಔಟ್ಸೈಡ್ ಆನ್ಲೈನ್ ಅಲ್ಲಿ ಸಿಗುವಂತ ಫಿಲ್ಟರ್. ಸರಿ, ಓಕೆ. ಈಗ ನಾವು ಪ್ರೊವೈಡ್ ಮಾಡ್ತಿರುವಂತ ಫಿಲ್ಟರ್ಸ್ ಇಲ್ಲಿಂದ ಬರುತ್ತೆ. ಇದೆರಡಾ? ಇವೆರಡು ಸರ್. ಇಲ್ಲಿ ಗ್ರೀನ್ ಅಲ್ಲಿ ಬರ್ಕೊಂಡಿದೆ. ಹೌದು. ಓಕೆ. ಐಡೆಂಟಿಫೈಗೋಸ್ಕರ ನಾವು ಸೆಡಿಮೆಂಟ್ ಕಾರ್ಬನ್ ಅನ್ನೋದನ್ನ ಮಾರ್ಕ್ ಮಾಡಿದೀವಿ. ಸರಿ. ಇಲ್ಲಿ ಇನ್ಪುಟ್ ವಾಟರ್ ಪಾಸ್ ಆಗುತ್ತೆ. ಥ್ರೂ ನಿಮಗೆ ಸೇಮ್ ಔಟ್ಪುಟ್ ಬರುತ್ತೆ. ಥ್ರೂ ಕಾರ್ಬನ್ ಮುಖಾಂತರ ನಮ್ಗೆ ಔಟ್ಪುಟ್ ವಾಟರ್ ಸಿಗುತ್ತೆ. ಸೊ ಇಲ್ಲಿಂದ ಬರುತ್ತೆ. ಹೌದು. ಫಸ್ಟ್ ಇದನ್ನ ಚೆಕ್ ಮಾಡ್ತೀವಿ. ಹೌದು. ಆಮೇಲೆ ಇದನ್ನ ಚೆಕ್ ಮಾಡ್ತೀವಿ. ಇದಕ್ಕೆ ಇನ್ಪುಟ್ ನೀರು ಎಲ್ಲಿಂದ ಬರುತ್ತೆ? ನಾವು ಅದಕ್ಕೆ ಅಂತಾನೆ ಒಂದು ಅರೇಂಜ್ಮೆಂಟ್ ಮಾಡಿದೀವಿ ಸರ್. ಇದಾ? ಹೌದು. ಇದರಲ್ಲಿ ನಾವು ನೋಡ್ತಾ ಇದ್ರ ನೀವು ವಾಟರ್ ಯಾವ ಕಲರ್ ಇದೆ ಅಂತ. ಜ್ಯೂಸ್ ತರ ಇದೆಲ್ಲ ಸರ್, ಏನ್ ಸರ್ ಇದು? ಜ್ಯೂಸ್ ಅಲ್ಲ ಸರ್. ಅದಕ್ಕೆ ನಾವು ಅರಿಶಿನ ಮತ್ತೆ ಕುಂಕುಮ ಮಿಕ್ಸ್ ಮಾಡಿ ಹಾಕಿ ಎರಡು ಹಾಕಿದ್ದೀರಾ? ಎರಡು ಹಾಕಿದೀವಿ. ನೋಡಿ ಒಂಥರ ಕೆಮಿಕಲ್ ಮಿಕ್ಸ್ಡ್. ಹೌದು. ಅರಿಶಿನ ಮತ್ತೆ ಎರಡು ಕುಂಕುಮ ಮಿಕ್ಸ್ ಮಾಡಿ. ಕೆಮಿಕಲ್ ಅಲ್ವಾ? ಕರೆಕ್ಟ್. ಕುಂಕುಮನ ಒಂದು ಸರಿ ನೀವು ಹಿಡ್ಕೊಂಡು ಸ್ವಲ್ಪ ನೀರ್ ಮಾಡ್ಕೊಂಡ್ರು ಕೈಗೆ ಕುಂಕುಮದ ಕಲರ್ ಹೋಗಲ್ಲ. ಕರೆಕ್ಟ್. ಹಾಗೆ ಇರುತ್ತೆ ಕಲರ್ ಕೈಯಲ್ಲಿ. ಈಗ ನಾವು ಬೇರೆ ರಂಗೋಲಿ ಕಲರ್ಸ್ ಬರುತ್ತಲ್ಲ, ಹೌದು, ಅದನ್ನೆಲ್ಲ ಯೂಸ್ ಮಾಡೋ ಕೆಮಿಕಲ್ ಹಾಕಿರೋದ್ರಿಂದ ಕೈಯಲ್ಲಿ ಹಾಗೆ ಇರುತ್ತೆ. ಮಾರ್ಕ್ ಹೋಗಲ್ಲ. ಅದಕ್ಕೋಸ್ಕರ ನಾವು ಲೈವ್ ಆಗಿ ಕುಂಕುಮನೇ ಹಾಕಿದೀವಿ. ಹಾಕ್ಬಿಟ್ಟಿದ್ದೀರಾ? ಬೇರೆ ಮಣ್ಣು ಅದೆಲ್ಲ ಹಾಕೋದಿನ ಕುಂಕುಮ ಹಾಕ್ಬಿಟ್ಟು ಡೈರೆಕ್ಟ್. ಕುಂಕುಮದಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಡಸ್ಟ್ ಪ್ಲಸ್ ನಿಮ್ ಕಲರ್ ಅನ್ನೋದು ಇಂಪಾರ್ಟೆಂಟ್. ಎರಡು ಇಂಪಾರ್ಟೆಂಟ್ ಆಗುತ್ತೆ. ಅದೆರಡು ನಿಮ್ಗೆ ಅವಾಯ್ಡ್ ಆಗೋದು ಅನ್ನೋದು ನಾನು ತೋರಿಸ್ಕೊಡ್ತೀನಿ ಸರ್. ಕರೆಕ್ಟ್ ಸರ್. ಯಾಕಂದ್ರೆ ನೋಡಿ ಅದು ಕೆಮಿಕಲ್ ಕೂಡ ಹೌದು ಅಲ್ವಾ? ಸೊ ಇದನ್ನ ನೀಟಾಗಿ ಇದರಲ್ಲಿ ಮಿಕ್ಸ್ ಮಾಡಿದೀರಾ? ಹೌದು. ಸೊ ಇದರಿಂದ ಪಂಪ್ ಮಾಡ್ತೀರಾ ನೀರನ್ನ? ಹೌದು. ಎಲ್ಲಿ ಪಂಪ್ ಮಾಡ್ತೀರಾ? ಇದಕ್ಕೆ ಪಂಪ್ ಮಾಡ್ತೀರಾ? ಇಲ್ಲಿ ಬರುತ್ತೆ. ಸೊ ಇಲ್ಲಿ ಬೇರೆ ಬೇರೆ ಇದನ್ನ ಗೇಟ್ ವಾಲ್ ಅನ್ನ ಹಾಕೊಂಡ್ಬಿಟ್ಟಿದ್ದೀರಾ. ಸೊ ಕ್ಲೋಸ್ ಮಾಡ್ಕೊಂಡು ಫಸ್ಟ್ ಇಲ್ಲಿ ಕಳಿಸ್ಕೊಡ್ತೀರಾ ಅಲ್ವಾ? ಸರ್ ಈಗ ಫಸ್ಟ್ ಯಾವ್ದು ನೋಡೋಣ? ಇದು ನೋಡೋಣ. ಸೊ ಫಸ್ಟ್ ನಾನು ಇದ್ರಲ್ಲಿ ಏನು ವಾಟರ್ ಇದೆಯೋ ಇದನ್ನ ಫಸ್ಟ್ ಒಂದು ಕ್ಯಾನಿಗೆ ಫಿಲ್ ಮಾಡ್ತೀನಿ. ಫಿಲ್ ಮಾಡಿ ಫಸ್ಟ್ ಒಂದು ಕ್ಯಾನಿಗೆ ಡೈರೆಕ್ಟ್ ವಾಟರ್ ಫಿಲ್ ಮಾಡಿ. ಸೆಕೆಂಡ್ ನಾರ್ಮಲ್ ಫಿಲ್ಟರ್ ಮಾಡೋಣ. ಸರಿ. ಥರ್ಡ್ ಒನ್ ನಮ್ ಫಿಲ್ಟರ್ ಮಾಡಿ ಸರ್. ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. ಫಸ್ಟ್ ಮಾಡಿ, ಡೈರೆಕ್ಟ್ ಫಿಲ್ ಮಾಡಿ. ನೋಡಿ ಇದು 1 ಲೀಟರ್ ಬಾಟಲ್ಗೆ ಡೈರೆಕ್ಟ್ ವಾಟರ್ ಫಿಲ್ ಮಾಡ್ತಾ ಇದ್ದೀನಿ. ಫಿಲ್ ಮಾಡ್ತಾ ಇದ್ದೀರಾ? ಇದು ಆಕ್ಚುಲಿ ಕಾಮನ್ ಆಗಿ ರೆಡ್ ಬರಲೇಬೇಕು ಅಲ್ವಾ? ಹೌದು. ನೋಡಿ ವೀಕ್ಷಕರೇ, ಪೇಲ್ ರೆಡ್ ಬರ್ತಾ ಇದೆ. ಅಲ್ಲಿ ಕ್ಯಾನಲ್ಲಿ ಏನು ವಾಟರ್ ಇದೆಯೋ ಸೇಮ್ ವಾಟರ್ ನಿಮಗೆ ಇಲ್ಲಿ ಐಡೆಂಟಿಫೈ ಆಗುತ್ತೆ. ಓಕೆ. ಐಡೆಂಟಿಫಿಕೇಶನ್ಗೆ ಚೆನ್ನಾಗಿರುತ್ತೆ. ಹೌದು ಸರ್. ಸಾಕು. ಓಕೆನಾ ಸರ್? ಸಾಕು, ಅರ್ಧ ಸಾಕು. ಇವಾಗ ಇದು ಮಾಡಿ. ಈಗ ಬಂದು ನಾವು ಇಲ್ಲಿ ಥ್ರೂ ವಾಟರ್ ಪಾಸ್ ಮಾಡಿ ಇಲ್ಲಿ ಗೇಟ್ ವಾಲ್ ಕ್ಲೋಸ್ ಮಾಡಿದೀವಿ. ಸರಿ. ಇಲ್ಲಿ ವಾಟರ್ ಪಾಸ್ ಆಗಲ್ಲ. ಈ ಕಡೆಯಿಂದ ಗೇಟ್ ವಾಲ್ ಓಪನ್ ಇದೆ. ಇಲ್ಲಿಂದ ವಾಟರ್ ಪಾಸ್ ಆಗುತ್ತೆ. ಸೆಡಿಮೆಂಟ್ ಫಿಲ್ಟರ್ ಅಲ್ಲಿ ಫಿಲ್ಟರ್ ಆಗಿ ಇಲ್ಲಿ ಒಂದು ಗೇಟ್ ವಾಲ್ ಹಾಕಿದೀವಿ. ಡೈರೆಕ್ಟ್ ಹಂಗೆ ಪಾಸ್ ಆಗುತ್ತೆ. ಇದು ಓಪನ್ ಇದೆ ಗೇಟ್ ವಾಲ್. ಸರಿ. ಇಲ್ಲಿ ಗೇಟ್ ವಾಲ್ ಇದೆಯಲ್ಲ, ಇಲ್ಲಿಂದ ನಾವು ವಾಟರ್ ಇಟ್ಕೊಳ್ಳೋಣ. ಆನ್ ಮಾಡಿ ಇವಾಗ. ಬಟ್ ಇದು ಲೋಕಲ್ ಫಿಲ್ಟರ್. ಲೋಕಲ್ ಫಿಲ್ಟರ್ ಸರ್. ನೋಡಿ ವೀಕ್ಷಕರೇ, ಲೈವ್ ಡೆಮೋ ತೋರಿಸ್ತಾ ಇದೀವಿ. ಆ ಕಡೆಯಿಂದ ನೀರು ಬಂದ್ಬಿಟ್ಟು ಇಲ್ಲಿಂದ ಹೋಗಿ ಇದ್ರ ಒಳಗಡೆಯಿಂದ ಪಾಸ್ ಆಗಿ ನೋಡಿ, ಎರಡನೇದಾಗಿ ಕಾರ್ಬನ್ ಫಿಲ್ಟ್ರಿಗೆ ಹೋಗುತ್ತೆ. ಫಸ್ಟ್ ಸೆಡಿಮೆಂಟು, ಆಮೇಲೆ ಕಾರ್ಬನ್ ಫಿಲ್ಟ್ರು, ಅಲ್ಲಿಂದ ಡೈರೆಕ್ಟಾಗಿ ಇಲ್ಲಿ ಬರ್ತಾ ಇದೆ. ಸೊ ಬೇಸಿಕಲಿ ಆನ್ಲೈನಲ್ಲಿ ಚೀಪಾಗಿ ತೊಗೊಂಡ್ಬರ್ತೀರಲ್ವಾ, ಅವೆಲ್ಲ ಆಲ್ಮೋಸ್ಟ್ ನೋಡಿ ಇದೇ ಕಥೆಯನ್ನು ಮಾಡುವಂಥದ್ದು. ತುಂಬಾ ಜನ ಕಸ್ಟಮರ್ಸ್ ಕೇಳ್ತಾರೆ, ಆನ್ಲೈನಲ್ಲಿ 300 ರೂಪಾಯಿಗೆ ಫಿಲ್ಟರ್ ಸಿಗುತ್ತೆ, 400 ರೂಪಾಯಿಗೆ ಫಿಲ್ಟರ್ ಸಿಗುತ್ತೆ, ಸೆಡಿಮೆಂಟ್ ಸಿಗ್ಬಿಡುತ್ತೆ, ಹಾಕಬೋದಲ್ವ ಸರ್ ಅದನ್ನ ಅಂತ ಹೇಳ್ತಾರೆ. ಹೌದು ವೀಕ್ಷಕರೇ, ಸುಮ್ಮನೆ ದುಡ್ಡು ವೇಸ್ಟ್ ಅದು. ಅದ್ರ ಬದಲು ಒಂದು ಸ್ಪಾಂಜ್ ತಂದು ಹಾಕೊಂಡಂಗೆ ನೀವು ಅಷ್ಟು, ಇನ್ನೇನಿಲ್ಲ. ಸಾಕು ಬಿಡಿ ಸರ್, ಇಡಿ ಅದ್ರ ಪಕ್ಕದಲ್ಲಿ ಇಟ್ಬಿಡಿ. ಸೊ ಒಂದು ಕಂಪ್ಯಾರಿಟಿವ್ ಮಾಡಿ ತೋರಿಸ್ಬಿಡೋಣ ನಾವು. ಕಂಪ್ಯಾರಿಸನ್ ಈ ಕಡೆ ಇಡಿ ಸರ್ ಅದನ್ನು ಕೂಡ. ಸೊ ನೋಡಿ ವೀಕ್ಷಕರೇ, ಇದು ಎಷ್ಟು ರೆಡ್ ಇದೆ, ಇದಕ್ಕಿಂತ ಒಂದು 30% ಕಮ್ಮಿ ಇರ್ಬೋದು ಅಷ್ಟೇ ಅಲ್ವಾ ಇದು?
70% ಹಂಗೆ ಇದೆ ಇದರಲ್ಲಿ. ಹೌದು ಸರ್ ಇವಾಗ ಇದನ್ನ ಮಾಡಿ, ನೆಕ್ಸ್ಟ್ ಮಾಡಿ. ನೋಡಿ ಈಗ ಈ ಕಡೆ ವಾಟರ್ ಪಾಸ್ ಆಗೋದನ್ನ ಗೇಟ್ ವಾಲ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಮಾಡಿ ಕ್ಲೋಸ್ ಮಾಡಿದ್ರಿ. ಈ ಕಡೆ ಇದನ್ನ ಓಪನ್ ಮಾಡ್ತಾ ಇದ್ದೀವಿ. ಈ ಕಡೆ ವಾಟರ್ ಪಾಸ್ ಆಗಬೇಕು. ಪಾಸ್ ಆಗಬೇಕು. ಹಾಂ, ಆನ್ ಮಾಡಿ. ಇವಾಗ ಸೇಮ್ ವಾಟರು ವೀಕ್ಷಕರೇ ನೋಡಿ, ಇಲ್ಲಿಂದ ಪಾಸಾಗಿ ಹಿಂಗೆ ಸೆಡಿಮೆಂಟಿಂದ ಹೋಗಿ ಕಾರ್ಬನ್ ಫಿಲ್ಟ್ರಿಂದ ಪಾಸಾಗಿ ಬಾಟಲ್ಗೆ ಬರ್ತಾ ಇದೆ. ಹೌದು, ಸೇಮ್ ವಾಟರ್ ಸೇಮ್ ಪ್ಯೂರಿಫಿಕೇಶನ್, ಬಟ್ ಕ್ವಾಲಿಟಿ ಡಿಫ್ರೆನ್ಸ್. ಈ ಸೆಡಿಮೆಂಟಲ್ಲಿ ಕಾರ್ಬನ್ ಫಿಲ್ಟ್ರಲ್ಲಿ ಇರುವಂಥ ಕ್ವಾಲಿಟಿ ಡಿಫ್ರೆನ್ಸ್. ಓಹೋ, ಮೇನ್ ಆಗಿರೋ ವಾಟರ್ ಪ್ಯೂರಿಫೈರ್ ಇದೆರಡೇ ಅಲ್ವಾ ಸರ್? ಮೇನ್ ಇವೆರಡೇ ಬರೋದು ಸರ್. ಸಾಕ್ಬಿಡಿ ಸರ್, ಆಫ್ ಮಾಡಿ ಇಡೀ ಪಕ್ಕದಲ್ಲಿ. ಸೊ ವೀಕ್ಷಕರೇ, ನೇರವಾಗಿ ನೀವೇ ನೋಡಿ, ಇದು ಆ್ಯಕ್ಚುಯಲ್ಲು ಈ ಸೈಡಲ್ಲಿರಲಿ, ಇದೆರಡನ್ನ ಜಾಯಿನ್ ಮಾಡ್ತೀನಿ. ಇವಾಗ ನೀವು ಹೇಳಿ ಹೇಗಿದೆ, ಡಿಫ್ರೆನ್ಸ್ ಹೇಗಿದೆ ಸರ್? ಇದು ಆಲ್ಮೋಸ್ಟ್ 90% ಹೋಗಿರ್ಬೋದಲ್ವಾ? ಹೌದು ಸರ್, ಕ್ಲಾರಿಟಿ ಆಗಿದೆ ಸರ್. ನೋಡಿ, ಇದು ಪ್ಯೂರಿಫೈಡ್ ವಾಟ್ರು. ಈಗ ಚೆಕ್ ಮಾಡೋಣ, ಆಲ್ಕಲೈನ್ ಚೆಕ್ ಮಾಡೋಣ, ಹಾಗೆ ಟ್ಯಾಪ್ ವಾಟರ್ ಚೆಕ್ ಮಾಡೋಣ ಸರ್. ಇದು ಡೈರೆಕ್ಟ್ ಟ್ಯಾಪ್ ವಾಟರ್ ಸರ್. ಇದು ಟ್ಯಾಪ್ ವಾಟರ್ ಇರುತ್ತೆ, ಇದು ಆಲ್ಕಲೈನ್ ವಾಟರ್ ಬರುತ್ತೆ. ಸರಿ, ಇದು ಆಲ್ಕಲೈನ್ ಟೆಸ್ಟಿಂಗ್ ಲಿಕ್ವಿಡ್ ಬರುತ್ತೆ ಸರ್. ಇದು ಬಂದು ಅಪ್ ಟು 10ವರೆಗೂ ಬರುತ್ತೆ. 0 to 10 ಬರುತ್ತೆ. 3 ಇಂದ ಸ್ಟಾರ್ಟಿಂಗ್ 6ವರೆಗೂ ಅಸಿಡಿಕ್ ಬರುತ್ತೆ ಸರ್. ಅಸಿಡಿಕ್ ಇದೆ ನೀರು ಅಂತ ನೀರಲ್ಲಿ. 7 ಬಂದು ನ್ಯೂಟ್ರಲ್, ಏನೂ ಇಲ್ಲ. ಓಕೆ. 8 to 10ವರೆಗೂ ಬಂದು ಆಲ್ಕಲೈನ್ ವಾಟರ್ ಸರ್. ಆಲ್ಕಲೈನ್ ಅಂದ್ರೆ ಚೆನ್ನಾಗಿದೆ ಅಂತ, ಚೆನ್ನಾಗಿದೆ ಅಂತ, ಸೂಪರ್ ಆಗಿದೆ ಅಂತ, ಹೌದು ಸರ್, ಯೂಸ್ ಮಾಡ್ಬೋದು ಅಂತ. ಲೈವ್ ಟೆಸ್ಟ್ ಮಾಡಿ ತೋರಿಸ್ತೀನಿ, ಮಾಡಿ ನೋಡೋಣ. ಸೊ ಈ ಕಡೆ ಇರೋದು ಇದು ಟ್ಯಾಪ್ ವಾಟರ್ ಸರ್. ಟ್ಯಾಪ್ ವಾಟರ್ ಹಾಕಿ ಸರ್. ಇವಾಗ ನೋಡಿ 4 ಡ್ರಾಪ್ಸ್ ಹಾಕಿದ್ದೀನಿ ಅದರಲ್ಲಿ. ಇದು ಆಲ್ಕಲೈನ್ ವಾಟರ್ 4 ಡ್ರಾಪ್ಸ್ ಹಾಕ್ತೀನಿ ಸರ್. ಹಾಕಿ. ಓಕೆ. ಸೊ ಇದು ಗ್ರೀನ್ ಆಗ್ತಾ ಇದೆ. ಹೌದು, ಅದು ಬ್ಲೂ ಆಗ್ತಾ ಇದೆ. ಸರಿ, ಇವಾಗ ನಿಮ್ಮ ಇದು ತೋರಿಸಿ, ನಮಗೆ ಚಾರ್ಟ್ ತೋರಿಸಿ. ಗ್ರೀನ್ ಅರ್ಥ ನ್ಯೂಟ್ರಲ್ ಆಗಿದೆ, ನ್ಯೂಟ್ರಲ್ ಅಲ್ಲಿದೆ. ಬ್ಲೂ ಅರ್ಥ ಆಲ್ಕಲೈನ್ ಆಲ್ಕಲೈನ್ ಬರುತ್ತೆ. ಸೊ ಇದು ಆಟೋಮೆಟಿಕಲಿ ಆಲ್ಕಲೈನ್ ಆಗಿ ಬಂದ್ಬಿಡುತ್ತೆ, ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಯಾವ ಟೆಸ್ಟ್ ಮಾಡ್ತಾ ಇದ್ದೀವಿ? ನೆಕ್ಸ್ಟ್ ಬಂದು ORP ಟೆಸ್ಟ್ ಮಾಡ್ತಾ ಇದೀವಿ ಸರ್. ಏನ್ ಹಂಗಂತಾರೆ ಆಕ್ಚುಲಿ? ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ. ಇದನ್ನ ನೆಗೆಟಿವ್ ಇರಬೇಕು. ನಾನು ತೋರಿಸ್ಕೊಡ್ತೀನಿ ಯಾವ ತರ ಬರುತ್ತೆ ಅನ್ನೋದು. ಇದರಲ್ಲಿ ಕೂಡ ಕಲರ್ ಚೇಂಜಸ್ ಬರುತ್ತೆ. ತೋರಿಸಿ, ಇದು ಏನೇನು ಬರುತ್ತೆ ಅಂತ ನೋಡಿ. ಪಾಸಿಟಿವ್ ಅಂದ್ರೆ ಬ್ಯಾಡ್ ಅಂತ ಸರ್, ನೆಗೆಟಿವ್ ಅಂದ್ರೆ ಗುಡ್ ಅಂತ. ಓಕೆ 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 ಓಕೆ. ಕಲರ್ ಯಾವ್ದು ಬರಬೇಕು ಆಕ್ಚುಲಿ? ಇದು ಪಿಂಕ್ ಬರಬೇಕು ಸರ್. ಪಿಂಕ್ ಬಂದ್ರೆ ನೆಗೆಟಿವ್. ಹೌದು ಸರ್. ವೈಟ್ ಹಾಗೆ ಇದ್ರೇನೆ ಟ್ರಾನ್ಸ್ಪರೆಂಟ್ ಇತ್ತು ಅಂದ್ರೆ ಪಾಸಿಟಿವ್, ಅದು ಚೆನ್ನಾಗಿಲ್ಲ ಅಂತ ಸರ್. ಚೆನ್ನಾಗಿಲ್ಲ ಅಂತ. ಓಕೆ ಓಕೆ. ನೋಡಿ, ಫಸ್ಟು ಟ್ಯಾಪ್ ವಾಟರ್ಗೆ ಹಾಕ್ತಾ ಇದ್ದೀನಿ ಸರ್. ಕಲರ್ ಏನು ಚೇಂಜ್ ಆಗಿಲ್ಲ, ಏನು ಚೇಂಜ್ ಆಗಿಲ್ಲ. ನಮ್ಮ ಆಲ್ಕಲೈನ್ ವಾಟರ್ಗೆ ಹಾಕ್ತೀನಿ. ಆಗ್ತಾ ಇದ್ದಂಗೆ ಪಿಂಕ್ ಆಗ್ಬಿಡ್ತು ಅಂದರೆ ನೆಗೆಟಿವ್ ORP ಸರ್. ಓ, ನೆಗೆಟಿವ್ ORP. ಹೌದು, ಬಟ್ ನೆಗೆಟಿವ್ ಅಂತಂದ್ರೆ ಒಳ್ಳೇದು. ವಾಟರ್ ಪ್ಯೂರಿಫೈರ್ ಅಲ್ಲಿ ಇದು ನೆಗೆಟಿವ್ ORP ಇದ್ರೆ ಒಳ್ಳೇದು ಸರ್, ಒಳ್ಳೇದು ಅಂತ ಹೇಳ್ತಾರೆ. ವಾಟರ್ ಅಲ್ಲಿ ಯಾವುದೇ ತರ ಬ್ಯಾಕ್ಟೀರಿಯಾಸ್ ಇಲ್ಲ ಅಂತ. ಓ, ಬ್ಯಾಕ್ಟೀರಿಯಾಸ್ ಇಲ್ಲ ಅಂತಲ್ಲ. ನೆಕ್ಸ್ಟ್ ಮಾಡೆಲ್ ಹೋಗ್ಬಿಡೋಣ ಸರ್. ಇವಾಗ ನೆಕ್ಸ್ಟ್ ಬಂದು ನಿಮಗೆ ಪ್ಯೂರೋಫಿಕ್ ಅಂತ ಬರುತ್ತೆ. ಪ್ಯೂರೋಫಿಕ್, ಇದು ಆಕ್ವಾಬಾರ್ಡ್ ಅವರದಲ್ವಾ ನಿಮ್ದೆ? ಪ್ಯೂರೋಫಿಕ್ ಹೇಳಿ ಸರ್. ಇದು ಬಂದು ನಿಮಗೆ 15.5 ಇದೆ. ಇದು RO UV TDS ಆಲ್ಕಲೈನ್ ಟೆಕ್ನಾಲಜಿ ಬರುತ್ತೆ. ಓಕೆ. ಇದು ಕೂಡ ನಿಮಗೆ 10 ಲೀಟರ್ ಸ್ಟೋರೇಜ್ ಇದೆ. ಕಾಪರ್ ಇದೆಯಲ್ವಾ ಇದರಲ್ಲಿ? ಇನ್ಬಿಲ್ಟೇ ಬಂದ್ಬಿಡುತ್ತೆ ಕಾಪರ್. ಹೌದು, 15.5 ಸರ್. ಸೂಪರ್ ಸರ್. ನೆಕ್ಸ್ಟ್ ಇನ್ಯಾವುದಿದೆ ಮಾಡೆಲ್ಸ್ಗಳು ಸರ್? ಅದು ಬಿಟ್ಟರೆ ನೆಕ್ಸ್ಟ್ Aqua 9 ಅಂತ. ಇದೆಲ್ಲ ಬಂದು ಕಂಪ್ಲೀಟ್ ಅಸೆಂಬಲ್ಡ್ ಮಾಡೋದು ಸರ್ ನಾವೆಲ್ಲ. ಬಾಡಿ ಕ್ಯಾಬಿನೆಟ್ಸ್ ತೊಗೊಂಬರ್ತೀವಿ. ಸರಿ. ಕ್ವಾಲಿಟಿ ನಾವು ಪ್ರೊವೈಡ್ ಮಾಡ್ತೀವಿ, ನಿಮಗೆ ತೋರಿಸ್ತೀವಲ್ಲ ಅದೇ ಕ್ವಾಲಿಟಿ ಫಿಲ್ಟರ್ಸ್ ಹಾಕ್ಬಿಟ್ಟು ನಾವು ಪ್ರೊವೈಡ್ ಮಾಡ್ತೀವಿ. ನೀವೇ ಅಸೆಂಬಲ್ ಮಾಡ್ತೀರಾ? ಕಂಪ್ಲೀಟ್ ಅಸೆಂಬಲ್ಡ್ ಸರ್. ಸರ್ ಏನು ಸರ್, ಏನೋ ಬ್ಲ್ಯಾಕ್ ಪುಡಿಯಲ್ಲಿ ಹಾಕಿಟ್ಕೊಂಡ್ಬಿಟ್ಟಿದ್ರಿ, ಏನು ಸರ್? ಇದು ಕಾರ್ಬನ್ ಅಂತ ಸರ್. ಕಾರ್ಬನ್ ತೋರ್ಸೋಣ ಇರಿ ಸರ್ ವೀಕ್ಷಕರಿಗೆ. ಸರ್ ಇದು ಬಂದು ನೋಡಿ, ಏನಕ್ಕೆ ಯೂಸ್ ಆಗುತ್ತೆ ಸರ್ ಇದು? ಸರ್ ಇದು ಬಂದು ನಿಮಗೆ ನಾರ್ಮಲ್ ಪ್ಯೂರಿಫೈರ್ ಆನ್ಲೈನಲ್ಲಿ ಸಿಗುತ್ತಲ್ಲ ಆ ಥರ ಪ್ಯೂರಿಫೈರಲ್ಲಿ ಸಿಗುವಂಥ ಕಾರ್ಬನ್ ಸರ್. ನೋಡಿ, ಅಂದರೆ ಇದರಲ್ಲಿ ಇರೋದಾ? ಹೌದು, ಇದು ಫಿಲ್ಟರ್. ಇದು ಫಿಲ್ಟರ್ ಸರ್, ಕಾರ್ಬನ್ ಫಿಲ್ಟರ್ಸ್ ಅಂತ. ಕಾರ್ಬನ್ ಫಿಲ್ಟರ್ಸ್ ಅಂತ ಏನೇನು ಬರುತ್ತೆ ಅದರೊಳಗಡೆ ಇರುತ್ತೆ. ಇದು ನೋಡಿ ಈ ರೀತಿ ಇರುತ್ತೆ. ಸೊ ಇದ್ರ ಥ್ರೂ ವಾಟರ್ ಪಾಸ್ ಆಗುತ್ತೆ ಸರ್? ಹೌದು ಸರ್. ಏನು ಬೆನಿಫಿಟ್ ವಾಟರ್ ಪಾಸ್ ಆದಾಗ? ಸರ್ ಇದರಲ್ಲಿ ಬಂದು ನಿಮಗೆ ಫ್ಲೋರೈಡ್ ಕಂಟೆಂಟ್ಸಲ್ಲಿ ನಿಮಗೆ ವಾಟರ್ ಸ್ಮೆಲ್ ಇರುತ್ತೆ, ಆಯಿಲಿ ಕಂಟೆಂಟ್ಸ್ ಇರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗಿಬಿಡುತ್ತಾ? ಇದು ಬಂದು ನಿಮಗೆ ನಾರ್ಮಲ್ ಕ್ವಾಲಿಟಿ ಇದೆ ಸರ್.
ಇದು ನಾರ್ಮಲ್ ನಾರ್ಮಲ್ ಕ್ವಾಲಿಟಿ. ಈಗ ನೋಡಿ ಕೈಯಲ್ಲೆಲ್ಲ ಎಷ್ಟು ಡಸ್ಟ್ ತರ ಬರ್ತಾ ಇದೆಯಲ್ಲ, ಹೌದೌದು. ಇದೆಲ್ಲ ಫಿಲ್ಟರ್, ಇದ್ರ ಮುಖಾಂತರ ನಿಮಗೆ ವಾಟರ್ ಬರುತ್ತೆ. ಅವಾಗೇನಾಗುತ್ತೆ, ನೀವು ಪ್ಯೂರಿಫೈಗೋಸ್ಕರ ಆಗ್ತಾ ಇದೀರಾ ಅಂದ್ರೆ ಈ ಕ್ವಾಲಿಟಿ ಇದ್ರೆ ನಿಮ್ಗೆ ಪ್ಯೂರಿಫೈ ಆಗಲ್ಲ. ಏನ್ ಪ್ರಯೋಜನ? ಅದು ಏನ್ ಯೂಸ್ ಇಲ್ಲ. ಇದರಲ್ಲೇ ನಿಮ್ಗೆ ಡಸ್ಟ್ ಇದೆ ಅಂದ್ರೆ ಕೊಡೋ ಕ್ವಾಲಿಟಿ ಇನ್ನೇನು ಯೂಸ್ ಇಲ್ಲ ಆ ಡಸ್ಟ್ ಅದ್ರ ಜೊತೆ ಮಿಕ್ಸ್ ಆಗಿ ಬರೋ ಚಾನ್ಸ್ ಬಂದೇ ಬರುತ್ತೆ. ಓಕೆ ಓಕೆ ಓಕೆ. ಎಲ್ಲೂ ಹೋಗಕ್ ಚಾನ್ಸ್ ಇಲ್ಲ ಸರ್, ಬರೋದು ಟ್ಯಾಂಕಿಗೆ ಬರಬೇಕು. ಅದರಿಂದ ನಿಮ್ಗೆ ಲೋ ಕ್ವಾಲಿಟಿ ಅನ್ನೋದು ಈ ತರ ಬರುತ್ತೆ. ಇದರಲ್ಲಿ ನಿಮ್ಗೆ ಸೆಡಿಮೆಂಟ್ ಅನ್ನೋದು ಇಷ್ಟೇ ಬರೋದು ನೋಡಿ. ಇದು ಸೆಡಿಮೆಂಟಾ? ಸೆಡಿಮೆಂಟ್ ಫಿಲ್ಟರ್ ಸರ್. ಜಸ್ಟ್ ನಿಮ್ಗೆ ಕ್ಲಾತ್ ಇರುತ್ತೆ. ಓಕೆ. ಇದ್ರ ಜೊತೆ ಎಷ್ಟೇ ಓಪನ್ ಮಾಡೋದು ಫಿಲ್ಟರ್ ಫುಲ್ಲು ಕ್ಲಾತೇ ಬರುತ್ತೆ ಸರ್. ಬಟ್ಟೆ ಮಾತ್ರ ಅಷ್ಟೇ. ಆಮೇಲೆ ಇಷ್ಟೇ ಪ್ಲಾಸ್ಟಿಕ್ ಅಷ್ಟೇ ಸರ್. ಕೊಡಿ ಇಲ್ಲಿ. ಇದಿಷ್ಟು ಇದರಲ್ಲೇ ನೀರು ಫಿಲ್ಟರ್ ಆಗಬೇಕು. ಹೌದು. ನೀವೇನು ಆಪ್ಷನ್ ಕೊಡ್ತಾ ಇದ್ದೀರಾ ಇವಾಗ? ನಾವು ಈ ತರ ಕ್ವಾಲಿಟಿ ಕೊಡ್ತಾ ಇಲ್ಲ. ಮತ್ತೇನು ಕೊಡ್ತಾ ನಾವು ಕೊಡೋ ಕ್ವಾಲಿಟಿಲಿ ಕಾರ್ಬನ್ ಅಲ್ಲಿ ನೋಡಿ ಕಂಪ್ಲೀಟ್ ನಿಮ್ಗೆ ಮೋಲ್ಡ್ ಬ್ಲಾಕ್ ಬರುತ್ತೆ. ಇದು ಗಟ್ಟಿ ಇರುತ್ತಾ? ಹಾ ಸರ್. ಅಂದ್ರೆ ನೀರು ಇದ್ರ ಥ್ರೂ ಪಾಸ್ ಆದ್ರೆ ಎನಿ ಕಂಡೀಷನ್ ಕಂಟೈಮಿನೇಟ್ ಆಗಲ್ಲ ಸರ್. ಪ್ಯೂರ್ ಆಗಿ ಬಂದ್ಬಿಡುತ್ತೆ. ಪ್ಯೂರಿಫೈ ಆಗುತ್ತೆ. ಓ ಚೆನ್ನಾಗಿದೆ ಸರ್, ಇದು ಒಳ್ಳೆ ಐಡಿಯಾ. ಇದು ಕಾರ್ಬನ್ ಬ್ಲಾಕ್ ಬರುತ್ತೆ ನಿಮ್ಗೆ. ಇದು 1800 IV ಟೆಂಪರೇಚರ್ ಅಲ್ಲಿ ಬಾಯ್ಲ್ ಮಾಡಿ ನಿಮ್ಗೆ ಇದು ಮಾಡಿರ್ತಾರೆ, ಗಟ್ಟಿ ಮಾಡಿರೋದು. ಓಕೆ. ಆಮೇಲೆ ಅದು ಇದು ಸೆಡಿಮೆಂಟ್ಸ್ ಎಲ್ಲ ಯಾವ ಸೆಡಿಮೆಂಟ್ ಫಿಲ್ಟರ್ ಬಂದು ನಮ್ದು ಈ ತರ ಬರುತ್ತೆ ಸರ್. ತೋರಿಸಿ ಅದನ್ನ. ಓ ಇಷ್ಟೇ ಕೊಡ್ತೀರಾ ಸರ್? ಇದ್ರೊಳಗಡೆ ಎಲ್ಲ ಥ್ರೆಡ್ ಬರುತ್ತೆ. ಯಾಕೆ ಸರ್ ಥ್ರೆಡ್ ಕೊಟ್ರೆ ಏನು ಸರ್ ಪ್ರಯೋಜನ? PP ಆನ್ ಅಂತ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಡಸ್ಟ್ ಅವಾಯ್ಡ್ ಮಾಡೋದಕ್ಕೆ ಬೆಸ್ಟ್ ಟೆಕ್ನಾಲಜಿ ಸರ್ ಇದು. ಇದು ಒಳ್ಳೇದಾ? ಹೌದು ಸರ್. ಓಕೆ. ಸೊ ವೀಕ್ಷಕರೇ ನೀವೇ ನೋಡ್ಬೋದು, ಇದು ಮತ್ತು ಇದ್ರ ಕಾಂಬಿನೇಷನ್ ಬರುತ್ತೆ. ಇಲ್ಲಿ ನಿಮಗೆ ಓನ್ಲಿ ಇದು ಮಾತ್ರ ಬರ್ತಾ ಇದೆ. ಕಾರ್ಬನ್ ಅಂತ ಬಂದಾಗ ನೀವು ನೋಡ್ಬೋದು ಈ ರೀತಿ ಬರುತ್ತೆ. ಇದು ಕೈಗೆಲ್ಲ ಮೆತ್ಕೊಂಡ್ಬಿಡುತ್ತೆ. ಬಟ್ ಸರ್ದು ನೋಡಿ, ನೀವು ಇದಕ್ಕೆ ಎಷ್ಟೇ ತಿಕ್ಕಿದ್ರೂ ಕೂಡ ನಮ್ಮ ಕೈಗೆಲ್ಲ ಮೆತ್ಕೊಳ್ಳೋದೇ ಇಲ್ಲವಲ್ಲ ಸರ್ ಇದು? ಹೌದು ಸರ್. ಸೊ ಇದ್ರ ಲೈಫ್ ಎಷ್ಟು ಸರ್ ಇದ್ರದ್ದು ಮತ್ತು ಇದ್ರದ್ದು? 8000 ಲೀಟರ್ ಕನ್ಸಂಪ್ಷನ್ ಸರ್. 8000 ಲೀಟರ್ ಆರ್ 1.5 ವರ್ಷ. 1.5 ವರ್ಷ. ಅವುಗಳ ಲೈಫ್ ಎಷ್ಟಿರುತ್ತೆ ಸರ್? 6000 ಲೀಟರ್ 12 ಮಂತ್ಸ್ ಕೊಡ್ತಾರೆ ಸರ್. 1 ವರ್ಷ. ಆದ್ರೆ ನಿಮ್ಗೆ 5 ವರ್ಷ ಆದ್ರೂ ಅದು ಬ್ಲಾಕೇ ಆಗಲ್ಲ. ಹಾಂ. ಯಾಕೆ ನಿಮಗೆ ಡಸ್ಟ್ ಅವಾಯ್ಡ್ ಆಗಬೇಕು ಅಂದ್ರೆ ಪ್ಯೂರಿಫೈ ಅನ್ನೋದು ನಿಮಗೆ ಪ್ಯೂರಿಫೈ ಆದಾಗ ಡಸ್ಟ್ ಅವಾಯ್ಡ್ ಆಗಬೇಕು. ಅವಾಗ ನಿಮಗೆ ಫಿಲ್ಟರ್ ಬ್ಲಾಕ್ ಆಗುತ್ತೆ. ಅವಾಗ ವಾಟರ್ ಸ್ಟಾಪ್ ಆಗುತ್ತೆ. ಕರೆಕ್ಟ್. ಇದರಲ್ಲಿ ನಿಮಗೆ ಡಸ್ಟ್ ಅವಾಯ್ಡ್ ಆಗಿಲ್ಲ ಅಂದ್ರೆ ಪ್ಯೂರಿಫೈ ಬ್ಲಾಕ್ ಆಗಲ್ಲ. ಏನಾಯ್ತು ಅಲ್ವಾ? ಕಂಟಿನ್ಯೂಸ್ ಆಗಿ ಓಡ್ತಾನೆ ಇರುತ್ತೆ. ಅದೇ ನೀರು ಬರ್ತಾನೆ ಇರುತ್ತೆ. ಕಸ್ಟಮರ್ಸ್ ಏನಾಗ ನಮ್ದು ಪ್ಯೂರಿಫೈ ಚೆನ್ನಾಗಿದೆ 5 ವರ್ಷ ಆದ್ರೂ ಕಂಪ್ಲೇಂಟ್ ಬಂದಿಲ್ಲ ಅನ್ಕೊಂತಾರೆ. ಅಲ್ಲಿ ಪ್ಯೂರಿಫೈ ಆದ್ರೆ ಅಲ್ವಾ ಸರ್ ಕಂಪ್ಲೇಂಟ್ ಅಲ್ವಾ ಸರ್? ರುಚಿಯಲ್ಲಿ ಆಕ್ಚುಲಿ ಗೊತ್ತಾಗ್ಬಿಡುತ್ತೆ. ಶಿಕ್ಷಕರೇ ಇಂಥದ್ದೆಲ್ಲ ಯೂಸ್ ಮಾಡಬೇಡಿ. ಕಾರ್ಬನ್ ನಿಮ್ಮ ಹೊಟ್ಟೆಗೆ ಹೋಗ್ತಾ ಇರುತ್ತೆ. ಅದ್ರ ಬದಲು ಈ ರೀತಿ ನೋಡಿ ಒಳ್ಳೆ ಅಡ್ವಾನ್ಸ್ ಟೆಕ್ನಾಲಜಿ ಸರ್ ತೊಗೊಂಬಂದಿದ್ದಾರೆ. ತುಂಬ ಒಳ್ಳೆ ಇಷ್ಟ ಆಯ್ತು ಸರ್ ನನಗೆ. ಇದು ಆಮೇಲೆ ಇದು ದಾರ, ಇದು ಒಂದು ಅಕ್ವಾಗಾರ್ಡ್ ಯುರೇಕಾ ಹೋಪ್ಸ್ ಅಲ್ಲಿ ಯೂಸ್ ಮಾಡುವಂತ, ಅಂದ್ರೆ MNCs ಗಳಲ್ಲೆಲ್ಲ ಯೂಸ್ ಮಾಡುವಂತ. ಹೌದು ಸರ್. ಓಕೆ ಬ್ರ್ಯಾಂಡ್ ಅಲ್ಲಿ ಯೂಸ್ ಮಾಡ್ತಾರೆ. ಬಟ್ ನಮಗೆ ಅದೇ ಕಂಪನಿಯಿಂದ ನಾವು ತಗೊಂಡಿರೋದು. ನಮ್ಮ ಹತ್ರ ಅದು ಸರ್ಟಿಫಿಕೇಟ್ ಇದೆ. ಸರ್ಟಿಫಿಕೇಟ್ಸ್ ಇದೆ ನಿಮ್ಮ ಹತ್ರ? ಓಕೆ. ತೋರಿಸಿ ಸರ್ ಇದು ಸರ್ಟಿಫಿಕೇಟ್. ಸರ್ ನೋಡಿ, ಇದು ಡೆಪ್ತ್ ಫಿಲ್ಟ್ರೇಷನ್ ಅಂತ ಮ್ಯಾನುಫ್ಯಾಕ್ಚರರ್ ಬರೋದು. ಇದು ಡೆಪ್ತ್ ಫಿಲ್ಟ್ರೇಷನ್ ಇಂದ ಬರುತ್ತೆ. ಇದು ಅವ್ರ ಕಡೆಯಿಂದ ನಮಗೆ ಸರ್ಟಿಫಿಕೇಟ್ ಬಂದಿದೆ. ಓಕೆ. ವಾಟರ್ ಟೆಕ್ನಾಲಜೀಸ್ಗೆ ಇನ್ಲೈನ್ ಸೆಡಿಮೆಂಟ್ ಕಾರ್ಬನ್ ಫಿಲ್ಟರ್, ಪ್ರೀ ಕಾರ್ಬನ್ ಫಿಲ್ಟರ್ಸ್ ಎಲ್ಲ ನಮಗೆ ಸಪ್ಲೈ ಕೊಡ್ತಾ ಇದೀವಿ. ಇವೆಲ್ಲ MNC ಗಳಿಂದ ಬರ್ತಾ ಇರೋದು ಸರ್. ದೊಡ್ಡ ಕಂಪನಿಗಳಿಂದ, ಇಂಟರ್ನ್ಯಾಷನಲ್ ಕಂಪನೀಸ್ ಗಳಿಂದ. ಹೌದು ಸರ್. ಡೆಪ್ತ್ ಫಿಲ್ಟ್ರೇಷನ್ ಅನ್ನೋದು ಬಂದು ಯುರೇಕಾ ಹೋಪ್ಸ್ ಗೆ ಸಪ್ಲೈ ಕೊಡ್ತಾ ಇರೋದು ಸರ್. ಸೊ ಈ ಡೆಪ್ತ್ ಫಿಲ್ಟ್ರೇಷನ್ ಅನ್ನೋರು ಶಿಕ್ಷಕರೇ, ಇವರು ಆಕ್ಚುಲಿ ಎಲ್ಲರಿಗೂ ಕೊಡೋರು ದೊಡ್ಡ ಕಂಪನಿಗಳಿಗೆ. ಅವರು ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಅಕ್ವಾಬಾರ್ಡ್ ಕಂಪನಿಗೂ ಕೂಡ ನಾವು ಸಪ್ಲೈ ಮಾಡ್ತಿದ್ದಾರೆ ಅಂತ ಸ್ಕ್ರೀನ್ ಮೇಲೆ ಆ್ಯಕ್ಚುಲಿ ನಾನು ಅದನ್ನು ಹಾಕಿರ್ತೀನಿ. ಜನರು ಬೇಕಾದರೂ ಪಾಸ್ ಮಾಡಿ ಅದನ್ನು ತಿಳ್ಕೊಬೋದು. ಅಂದರೆ ನಮ್ಗೆ ಇದು ಆ್ಯಕ್ಚುಲಿ ತುಂಬ ಒಳ್ಳೆ ಕ್ವಾಲಿಟಿ ಸರ್. ಓಕೆ. ಬ್ರ್ಯಾಂಡ್ ಅಲ್ಲಿ ನಿಮಗೆ ಕೊಡ್ತಾ ಇರೋದು ಸರ್. ಇದೇನಿದೆ ಯಾರ್ದಿದೆ ಆ್ಯಕ್ಚುಲಿ ಸರ್? ಇದು ಬಂದು ಯುರೇಕಾ ಹೋಪ್ಸ್ ಒರಿಜಿನಲ್ ಫಿಲ್ಟರ್ ಬರುತ್ತೆ. ತೋರಿಸಿ ಸರ್ ಇದು. ಓಕೆ. ಅಕ್ವಾಗಾರ್ಡ್ ಅವ್ರದ್ದು. ಅಕ್ವಾಗಾರ್ಡ್ ಅವ್ರಿಗೆ ಡೆಪ್ತ್ ಫಿಲ್ಟ್ರೇಷನ್ ಇಂದ ಸಪ್ಲೈ ಬರ್ತಾ ಇರೋದು. ಇವಾಗ ನಿಮ್ಗೆ ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ? ಹೌದು ಸರ್. ಅವರು ಇವ್ರಿಗೂ ಸಪ್ಲೈ ಮಾಡ್ತಾರೆ, ನಿಮಗೂ ಸಪ್ಲೈ ಮಾಡ್ತಾರೆ. ಓ, ಇದರಲ್ಲಿ ಕ್ವಾಲಿಟಿ ಏನಕ್ಕೋಸ್ಕರ ನಮ್ದು ಕಸ್ಟಮರ್ ನಮ್ಮ ಹತ್ರನೇ ತಗೋಬೇಕು ಅನ್ನೋದು ಇದೇ ರೀಸನ್ಗೋಸ್ಕರ ಅಲ್ವಾ? ಕಂಪ್ನಿಯಲ್ಲಿ ಕ್ವಾಲಿಟಿ ಏನು ಕೊಡ್ತಾ ಇರೋ ಸೇಮ್ ಕ್ವಾಲಿಟಿ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಕಂಪ್ನಿದು ಬಂದು 25,000 ಸಿಸ್ಟಮ್ ಇದೆ. ನಮ್ಮ ಹತ್ರ ಅಷ್ಟಿಲ್ಲ ಸರ್. 10,000 12,000ಕ್ಕೆ ಸಿಗುತ್ತೆ. ಏನು ಕೊಡ್ತೀರಾ ನೀವು ಅಷ್ಟು ಕಮ್ಮಿಗೆ? ಸರ್, ಕಸ್ಟಮರ್ ಬಂದು ಕಮ್ಮಿ ಬೆಸ್ಟ್ ಪ್ರೈಸ್ ಇರಬೇಕು, ಬೆಸ್ಟ್ ಕ್ವಾಲಿಟಿ ಇರಬೇಕು. ನಮಗೆ ಪ್ರಾಫಿಟ್ ಜಾಸ್ತಿ ಬೇಡ, ಕಸ್ಟಮರ್ ಇಂಪಾರ್ಟೆಂಟ್. ಪ್ಲಸ್ ನಿಮ್ದು ಇಂಟರ್ನ್ಯಾಷನಲ್ ಇದು ಅಡ್ವರ್ಟೈಸ್ಮೆಂಟ್ಸ್ ಅವೆಲ್ಲ ಏನಿಲ್ಲ ಸರ್. ಆಫೀಸು ಸ್ಟಾಫ್ ಅಷ್ಟೇ ಅಲ್ವಾ? ಸೊ ಇಲ್ಲಿ ನಿಮಗೆ ಕಾಸ್ಟ್ ಕಟಿಂಗ್ ಆಗುತ್ತೆ. ಪ್ಲಸ್ ನಿಮ್ದು ಡಿಸ್ಟ್ರಿಬ್ಯೂಟರ್ಗಳಿಲ್ಲ, ಡೀಲರ್ಗಳಿಲ್ಲ. ಸೊ ಇಲ್ಲಿ ದುಡ್ಡು ಉಳಿಯುತ್ತೆ. ಹೌದು ಸರ್. ಅವರಿಗೆಲ್ಲ ಕೊಡೋ ಬದಲು ಜನರಿಗೆ ಡಿಸ್ಕೌಂಟ್ ಕೊಡೋಣ ಸರ್. ಸೊ ನಾವು ನೀವು ಹೇಳಿದ್ ಕರೆಕ್ಟಾ ಸರ್? 20-25,000 ಏನು ಸಿಸ್ಟಮ್ ಇದೆ ಅಲ್ಲ, ದಟ್ಸ್ ಈಸ್ ಈಕ್ವಲ್ ಟು ಯುವರ್ 12,000 13,000 ಈಸ್ ಈಕ್ವಲ್ ಅಂತ ಹೇಳ್ತೀರಾ? ಚೆನ್ನಾಗಿ ಬರುತ್ತೆ ಅಷ್ಟೇ. 100% ಸೇಮ್ ಕ್ವಾಲಿಟಿ ಸಿಗುತ್ತೆ. ಸೂಪರ್. ಒಂದು ಸರ್ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ನೋಡ್ತಾ ಇದೀವಿ ನಾವಿಲ್ಲಿ? ಸರ್, ಇದು ಬಂದು ಸ್ಯಾಂಡ್ ಅಂಡ್ ಸಾಫ್ಟ್ನರ್ ಬರುತ್ತೆ. ಡಸ್ಟ್ ಅವಾಯ್ಡ್ ಮಾಡೋದು. ಇದು ಕಂಪ್ಲೀಟ್ ಬಿಲ್ಡಿಂಗಿಗೆ ಬೋರ್ವೆಲ್ ವಾಟರ್ ಇರುತ್ತೆ. ಈಗ ಕಾರ್ಪೊರೇಷನ್ ವಾಟರ್ ಅಲ್ಲಿ ಪೈಪ್ ಲೈನ್ಸ್ ಡ್ಯಾಮೇಜ್ ಆಗಿ ಡಸ್ಟ್ ಬರ್ತಾ ಇರುತ್ತೆ.
ಇರುತ್ತೆ. ಕರೆಕ್ಟ್. ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಕಂಪ್ಲೀಟ್ ಬಿಲ್ಡಿಂಗಿಗೆ ಒಂದು ಬ್ಯಾಕ್ ಫಿಲ್ಟರ್ ಅಂತ ಬರುತ್ತೆ. ಇದರಲ್ಲಿ ವೂಂಡ್ ಫಿಲ್ಟರ್ ಕೂಡ ಸಿಗುತ್ತೆ. ಇದು 20 ಇಂಚಸ್ ಜಂಬೋ ಫಿಲ್ಟರ್ ಸರ್. 20 ಇಂಚಸ್ ಜಂಬೋ ಫಿಲ್ಟರ್. ಡಸ್ಟ್ ಅವಾಯ್ಡ್ ಮಾಡೋದಕ್ಕೆ, ಕಲರ್ ಅವಾಯ್ಡ್ ಮಾಡೋದಕ್ಕೆ ಸರಿ ಇದನ್ನ ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್ ಸಾಫ್ಟ್ನರ್ ಬರುತ್ತೆ. ಇದು ಸಾಫ್ಟ್ನರ್ ಸರ್. ಓಕೆ, ಹಾಂ ಸರ್. ಇದರಲ್ಲೇ ಸ್ಯಾಂಡ್ ಫಿಲ್ಟರ್ ಅಂತ ಕೂಡ ಬರುತ್ತೆ. ಓಕೆ, ಸೇಮ್ ಸೈಜ್ ಅಲ್ಲಿ. ಇನ್ನ ದೊಡ್ಡದು ಕಮರ್ಷಿಯಲ್ ಕೂಡ ಸಿಗುತ್ತೆ. ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಸರ್? ಸರ್ ಇದು ಫ್ಲೋರೈಡ್ ಕಂಟೆಂಟ್ ನ ಅವಾಯ್ಡ್ ಮಾಡೋದಕ್ಕೆ ಸರ್. ಈಗ ಸುಣ್ಣದ ಅಂಶ ಇರುತ್ತೆ, ಈಗ ಟ್ಯಾಪ್ಸ್ ಎಲ್ಲ ಬ್ಲಾಕೇಜ್ ಆಗುತ್ತೆ, ಏರ್ ಫಾಲ್ಸ್ ಆಗ್ತಾ ಇರುತ್ತೆ. ಈಗ ಡಿಶ್ ವಾಶ್ ಮಾಡಿದಾಗೆಲ್ಲ ವೈಟ್ ಆಗ್ತಾ ಇರುತ್ತೆ ಪಾತ್ರೆಗಳ ಮೇಲೆ. ಸಿಂಕು, ಈಗ ಬಾತ್ರೂಮ್ಸ್ ಅಲ್ಲೆಲ್ಲ ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ವೈಟ್ ಬರ್ತಾ ಇರುತ್ತೆ. ಟೈಲ್ಸ್ ಎಲ್ಲ ಕಲರ್ ಶೇಡ್ ಆಗ್ತಾ ಇರುತ್ತೆ. ಕರೆಕ್ಟ್ ಸರ್. ಅದನ್ನೆಲ್ಲ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದಕ್ಕೆ ಸರ್ ಇದನ್ನ ಸಾಫ್ಟ್ನರ್ ಬರುತ್ತೆ. ಸಾಫ್ಟ್ನರ್ ತಗೊಳೋದು ಇಂಪಾರ್ಟೆಂಟ್ ಅಲ್ಲ, ಮೇಂಟೆನೆನ್ಸ್ ಇಂಪಾರ್ಟೆಂಟ್. ಏನ್ ಮೇಂಟೆನೆನ್ಸ್ ಇರುತ್ತೆ ಸರ್? ಸರ್ ಇದನ್ನ ಸಾಲ್ಟ್ ಹಾಕಿ ರೀಜನರೇಷನ್ ಮಾಡ್ತಾ ಇರಬೇಕು. ಎಷ್ಟು ದಿನಕ್ಕೆ ಒಂದ್ಸತಿ ಸರ್? ಇದು 20,000 ಲೀಟರ್ ಇಂದ 25,000 ಲೀಟರ್ ಒಂದ್ಸರಿ ನಾವು ರೀಜನರೇಷನ್ ಮಾಡಬೇಕು. ಅದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? 20,000 ಲೀಟರ್ ಯೂಸೇಜ್ ಮೇಲೆ ಸರ್. ಓಕೆ. ಕಸ್ಟಮರ್ ಈಗ ಒಂದಿನ ಪಾರ್ಟಿ ಇದ್ದು ಜನ ಜಾಸ್ತಿ ಇರ್ತಾರೆ, ಒಂದು 3,000 ಲೀಟರ್ ಯೂಸ್ ಮಾಡ್ತಾರೆ. ಸರಿ. ನೆಕ್ಸ್ಟ್ ಡೇ ಮನೇಲಿ ಇರಲ್ಲ, ನೆಕ್ಸ್ಟ್ ಡೇ 1,000 ಲೀಟರ್ ಯೂಸ್ ಮಾಡ್ತಾರೆ. ಅದು ಕಸ್ಟಮರ್ ಯೂಸೇಜ್ ನೋಡ್ಕೊಂಡು ಅವ್ರಿಗೆ ಫೀಲಿಂಗ್ಸ್ ಗೊತ್ತಾಗುತ್ತೆ. ಹಾರ್ಡ್ ವಾಟರ್ ಸಾಫ್ಟ್ ಆಗ್ತಾ ಇದೆ, ಸಾಫ್ಟ್ ಆಗೋದು ಮತ್ತೆ ಹೇಗೆ ಹಾರ್ಡ್ ಆಗ್ತಾ ಇದೆ ಅನ್ನೋದು. ಅದು ನೋಡ್ಕೊಂಡು ರೀಜನರೇಷನ್ ಮಾಡಬೇಕು. ನಾನು ಕಸ್ಟಮರ್ಸ್ಗೆ ಏನ್ ಹೇಳ್ತೀನಿ ಅಂದ್ರೆ, ಸಾಫ್ಟ್ನರ್ ತಗೊಳೋದು ಇಂಪಾರ್ಟೆಂಟ್ ಅಲ್ಲ ಸರ್, ತಗೊಂಡ್ಮೇಲೆ ಮೇಂಟೆನೆನ್ಸ್ ಮಾಡೋದು ಇಂಪಾರ್ಟೆಂಟ್. ಒಂದ್ ಕಡೆ ಹಾಕಿ ಮರ್ತೋಗ್ಬಾರ್ದು ಅಂತೀರಾ? ಹೌದು ಅಲ್ವಾ? ಇಲ್ಲ ಸರ್, ಡೆಡ್ ಇನ್ವೆಸ್ಟ್ ಆಗೋಗುತ್ತೆ. ಕರೆಕ್ಟ್. ಇದು ಎಷ್ಟು ಲೀಟರ್ ಇದೆ ಸರ್? ಇದು 100 ಲೀಟರ್ ರೆಸಿನ್ ಕೆಪಾಸಿಟಿ ಬರುತ್ತೆ. ಪರ್ ಡೇ ನೀವು 3,000 ಲೀಟರ್ ಕನ್ಸ್ಯೂಮ್ ಮಾಡಬಹುದು, ತಗೊಬಹುದು. ಎಷ್ಟು ಲೀಟರ್ ಕೊಡ್ತೀರಾ ಸರ್ ಇದರಲ್ಲಿ ನೀವು? ಸರ್ ಇದರಲ್ಲಿ 100 ಇದೆ, 150 ಇದೆ, 200 ಇದೆ, ಅಪ್ ಟು 1000 ಲೀಟರ್ ವರೆಗೂ ಸಿಗುತ್ತೆ ಸರ್. ಇದಕ್ಕೆ ಕರೆಂಟ್ ಏನಾದ್ರು ಬೇಕಾ? ಇಟ್ಸ್ ಮ್ಯಾನುವಲ್. ಇದು ಇದಕ್ಕೆ ಕರೆಂಟ್ ರಿಕ್ವೈರ್ಮೆಂಟ್ ಇರೋದಿಲ್ಲ. ರೀಜನರೇಷನ್ ಬಂದು ಮ್ಯಾನ್ ಪವರ್ ನಾವೇ ಮಾಡಬೇಕಾಗುತ್ತೆ. ಸರಿ. ಆಟೋಮೆಟಿಕ್ ಕೂಡ ಸಿಗುತ್ತೆ ಇದರಲ್ಲಿ. ಆಪ್ಷನ್ ಇದೆಯಾ? ಆಪ್ಷನ್ ಇದೆ. ಅದಕ್ಕೆ ಎಲೆಕ್ಟ್ರಿಕಲ್ ಸಪ್ಲೈ ಬೇಕಾಗುತ್ತೆ. ಎಲೆಕ್ಟ್ರಿಕಲ್ ಇದ್ರು ನಿಮ್ಗೆ ಆಟೋಮೆಟಿಕಲ್ ಸಾಲ್ಟ್ ಬಂದು ನಾವೇ ಹಾಕ್ಬೇಕು, ಕೈಯಿಂದ ಹಾಕ್ಲೇಬೇಕಲ್ಲ? ನಾವೇ ಹಾಕ್ಬೇಕು, ಅಲ್ಲಿ ಕೂಡ ಬೇಕು. ಸರಿ. ರೀಜನರೇಷನ್ ಬಂದು ಅದೇ ಆಟೋಮೆಟಿಕ್ ತಗೊಂತಾ ಇರುತ್ತೆ. ಸರ್ ಇದು ಮಿನಿಮಮ್ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇದು ಬಂದು 30,000 ಇಂದ ಸ್ಟಾರ್ಟಿಂಗ್ ಇದೆ. 30,000. ಹೌದು ಸರ್. ಓಕೆ. ಆಮೇಲೆ ಇದೇನಿದು? ಇದೆಷ್ಟು ಕೊಡ್ತೀರಾ? ಇದು ಬ್ಯಾಕ್ ಫಿಲ್ಟರ್ ಅಂತ. ಇದು 5,600 ಇದೆ. ಇದರಲ್ಲಿ 2 ಕ್ವಾಲಿಟಿ ಬರುತ್ತೆ. ಇದರಲ್ಲಿ ನಾವು ಯೂಸ್ ಮಾಡೋದು ಫುಡ್ ಗ್ರೇಡ್ ಕಂಪ್ಲೀಟ್ ಹೆವಿ ಕ್ವಾಲಿಟಿ ಬರುತ್ತೆ. ಫುಡ್ ಗ್ರೇಡ್ ಇದು? ಓಕೆ. ವರ್ಜಿನ್ ಮೆಟೀರಿಯಲ್ ಬರುತ್ತೆ. ಇದು ಲೀಟರ್ ಏನಾದ್ರು ಚೇಂಜ್ ಇದೆಯಾ? ಜಾಸ್ತಿ ಏನಾದ್ರು ಕೊಡ್ತೀರಾ ಇದರಲ್ಲಿ? ಇಲ್ಲ, ಅದ್ರಲ್ಲಿ ಒಂದೇ ಬರುತ್ತೆ. ಇದು ಒಂದೇ ಪೀಸ್ ಬರುತ್ತೆ. ಓಕೆ. ಎಲ್ಲಿ ಯೂಸ್ ಆಗುತ್ತೆ ಸರ್ ಜಾಸ್ತಿ ಇದನ್ನ? ಸರ್ ಇದು ಸಾಫ್ಟ್ನರ್ ಬಿಫೋರ್ ನಾವು ಕನೆಕ್ಟ್ ಮಾಡ್ತೀವಿ. ಇದು ಎರಡು ಜೊತೆಲಿ ಹಾಕಬೇಕು. ಸಾಫ್ಟ್ನರ್ ಗೆ ಡಸ್ಟ್ ಹೋಗಬಾರ್ದು. ಹಿಂಗೆ ರೆಸಿನ್ ಅಲ್ಲಿ ಡಸ್ಟ್ ಕೂತ್ಕೊಂತು ಅಂದ್ರೆ ನಾವು ಅದು ರೀಜನರೇಷನ್ ಮಾಡಿದಾಗ ಕ್ವಾಲಿಟಿ ಕಳ್ಕೊಂಡ್ಬಿಡುತ್ತೆ. ಕರೆಕ್ಟ್. ಅದರಿಂದ ಡಸ್ಟ್ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಬಿಫೋರ್ ಅಲ್ಲೇ ಕೊಡ್ತೀವಿ ಸರ್. ಕೊಟ್ಟಿರ್ತೀರಾ? ಕೆಲವ್ರಿಗೆ ಕಾವೇರಿ ವಾಟರ್ ಇರುತ್ತೆ, ಕಾರ್ಪೊರೇಷನ್ ವಾಟರ್, ಸಾಫ್ಟ್ನರ್ ರಿಕ್ವೈರ್ಮೆಂಟ್ ಇರಲ್ಲ, ಅವ್ರಿಗೆ ಡಸ್ಟ್ ಮಾತ್ರ ಅವಾಯ್ಡ್ ಮಾಡಬೇಕಾಗುತ್ತೆ. ಅಂತವ್ರಿಗೆ ಇದೊಂದು ಹಾಕೊಬಹುದು ಸರ್. ಹಾಕೋಬಹುದು ಅಂತೀರಾ? ಆಪ್ಷನ್ ಇದೆ. ಸರ್ ಇನ್ನು ಆಕ್ಸೆಸರೀಸ್ ಅಲ್ಲಿ ಏನೇನು ಸಿಗುತ್ತೆ ಸರ್? ಆಕ್ಸೆಸರೀಸ್ A to Z ವಾಟರ್ ಪ್ಯೂರಿಫೈಯರ್ ಅಲ್ಲಿ ಏನೇನು ಬೇಕೋ ಪ್ರತಿಯೊಂದು ಫಿಲ್ಟರ್ಸ್ ಸಿಗುತ್ತೆ ನಮ್ಮಲ್ಲಿ. ನಾವು ಯೂಸ್ ಮಾಡ್ತಾ ಇರೋಂಥ ಕಾರ್ಬನ್ ಫಿಲ್ಟರ್ ನಿಮಗೆ ಡಿಸ್ಪ್ಲೇ ಅಲ್ಲಿ ತೋರಿಸುತ್ತಲ್ಲ. ಹೌದು. ಕಾರ್ಬನ್ ಇದೆ, ಸೇಮ್ ಕಾರ್ಬನ್ ಫಿಲ್ಟರ್ಸ್ ಬರುತ್ತೆ. ಅಕ್ವಾಗಾರ್ಡಲ್ಲಿ ಯೂಸ್ ಮಾಡೋಂಥ ಕಾರ್ಬನ್ಸ್ ಸಿಗುತ್ತೆ. ಇದು ಅಕ್ವಾಗಾರ್ಡಲ್ಲಿ ಯೂಸ್ ಮಾಡೋದು ಸೆಡಿಮೆಂಟ್ ಇದೆ. ಓಕೆ. ಅಕ್ವಾಗಾರ್ಡ್ಗೂ ನಾವು ಸರ್ವಿಸ್ ಕೊಡ್ತೀವಿ ಸರ್. ಅಂದ್ರೆ ಬೇರೆ ಬ್ರ್ಯಾಂಡ್ಗೂ ಸರ್ವಿಸಿಂಗ್ ಕೊಡ್ತೀವಿ. ವಿತ್ ಒಂದು ಕನೆಕ್ಟರ್ ಇಂದ ಹಿಡಿದು ಕಂಪ್ಲೀಟ್ ಮೋಟರ್ಗೂ ಸಿಗುತ್ತೆ ಸರ್. ಎವ್ರಿಥಿಂಗ್ ಇಸ್ ಅವೈಲೇಬಲ್ ಸಿಗುತ್ತೆ. ಇಂದ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ, ಕಂಪ್ಲೀಟ್ ಅಸೆಂಬಲ್ ಸಿಸ್ಟಮ್ ಇರೋದ್ರಿಂದ A to Z ಒಂದು ಪಿನ್ ಇಂದ ಹಿಡಿದು ಕನೆಕ್ಟರ್ ಇಂದ ಹಿಡಿದು ಮೋಟ್ರು, ಮೆಮ್ರಿನ್ ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ. ಎಲ್ಲದೂ ಸಿಗುತ್ತೆ. ಸೊ ವೀಕ್ಷಕರೇ ನೋಡಿದ್ರಲ್ಲ ಸರ್, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ. ದೊಡ್ಡ ಕಂಪನಿಗಳಿಗೆ ಸಪ್ಲೈ ಮಾಡುವಂತಹ ಫಿಲ್ಟರ್ಗಳೇ ಇಲ್ಲೂ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ದಯವಿಟ್ಟು ನೀವು ಇದಕ್ಕೆ ಆರಾಮಾಗಿ ಆಪ್ಟ್ ಆಗಬಹುದು. ಬೆಲೆ ಕೂಡ ಆಲ್ಮೋಸ್ಟ್ ನಿಮಗೆ 50% ಕಮ್ಮಿಯಲ್ಲಿ ಸಿಗ್ತಾ ಇದೆ ಸರ್. ಫೈನಲ್ ಆಗಿ ಯಾರಾದರೂ ಬರಬೇಕು ಅಂತಂದ್ರೆ ಎಲ್ಲಿಗೆ ಬರಬೇಕು ಸರ್? ನಿಮ್ಮ ಶೋರೂಮ್ ಎಲ್ಲಿದೆ ಸರ್? ಇದೆ ಸರ್, ಇದು ಬಂದು ವಿದ್ಯಾರಣಿಪುರ ಎಂಟೇ ಗ್ರೌಂಡ್ ಬ್ಯಾಕ್ ಸೈಡ್ ಟುವರ್ಡ್ಸ್ MS ಪಾಳ್ಯ ರೋಡ್ ಸರ್. MS ಪಾಳ್ಯ ಸರ್ಕಲ್ ಬಂದ್ಬಿಟ್ಟು ರೈಟ್ ತಗೊಂಡ್ರೆ ಡೆಡ್ ಎಂಡ್ ಎದುರುಗಡೆನೆ ಕಾಣುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಟೈಮಿಂಗ್ಸ್ ಏನಿರುತ್ತೆ ಸರ್? ಮಾರ್ನಿಂಗ್ 9:30 ಇಂದ ಈವ್ನಿಂಗ್ 7:30 ವರೆಗೂ ಇರುತ್ತೆ. 7:30 ವರೆಗೆ. ಸಂಡೇನೂ ಓಪನ್ ಇರುತ್ತೆ ಸರ್? ಸಂಡೇನೂ ಹಾಫ್ ಡೇ ಇರುತ್ತೆ ಸರ್. ಹಾಫ್ ಡೇ ಇರುತ್ತೆ ಸರ್. ಈಗ ಯಾರಾದರೂ ನಮಗೆ ಹಾಕ್ಸ್ಕೊಬೇಕು, ನಾವೆಲ್ಲೂ ಬರೋಕ್ಕಾಗಲ್ಲ ಅಂತಂದ್ರೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತೀರಾ ಸರ್? ಡೋರ್ ಸ್ಟೆಪ್ ಡೆಲಿವರಿ ಇನ್ಸ್ಟಾಲೇಷನ್ ನಮ್ಮದೇ ಇದೆ. ವಿತಿನ್ 100 ಕಿಲೋಮೀಟರ್ಸ್ ಅಲ್ಲಿ. ಇನ್ಸ್ಟಾಲೇಷನ್ ಚಾರ್ಜಸ್ ಏನಾದರೂ ಇರುತ್ತೆ ಸರ್? ಇಲ್ಲ ಸರ್, ಫ್ರೀ ಇದೆ. ಶಿಪ್ಪಿಂಗು ಇನ್ಸ್ಟಾಲೇಷನ್ ಎರಡು ಫ್ರೀ ಸರ್. ಓಕೆ. ಸೊ ಅಷ್ಟೇ ಅಲ್ಲದೆ ಕನ್ನಡ ಕೋರ್ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಕೂಡ ಇದೇ ಇರುತ್ತೆ ವೀಕ್ಷಕರು. ಆಲ್ರೆಡಿ ಹೇಳಿದ್ರು, ಒಂದರಲ್ಲಿ 2,000, ಒಂದರಲ್ಲಿ 1,000, ಒಂದರಲ್ಲಿ 500 ರೂಪಾಯಿ. ಸೊ ಅಷ್ಟೇ ಅಲ್ಲದೆ ನಿಮ್ಗೆ ಏನಾದರೂ ಫಿಲ್ಟರ್ ಬೇಕು ಅಂದ್ರೆ ಇದನ್ನು ಕೂಡ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಓಕೆ. ಸೊ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಒಂದು ಕಿವಿ ಮಾತಂತ ಹೇಳಿ ಸರ್. ನೀವು ಅವಾಗಲೇ ಹೇಳಿದ್ರಿ ಫಿಲ್ಟರ್ ಹಾಕೊಂಡ್ಬಿಡ್ತಾರೆ, 5 ವರ್ಷದವರೆಗೂ ಕುಡಿತಾನೆ ಇರ್ತಾರೆ. ಸೊ ಇದ್ರ ಬಗ್ಗೆ ಒಂಚೂರು ನಾಲೆಜ್ ಕೊಡಿ ಸರ್, ನೀರ್ ಬಗ್ಗೆ ಒಂಚೂರು. ಸರ್, ಈಗ ನಿಮಗೆ ಜಸ್ಟ್ ಸಾಫ್ಟ್ನರ್ ಅಲ್ಲಿ ಎಕ್ಸಾಂಪಲ್ ಕೊಟ್ಟೆ ನಾನು. ಸಾಫ್ಟ್ನರ್ ಹಾಕೋದು ಇಂಪಾರ್ಟೆಂಟ್ ಅಲ್ಲ, ಮೇಂಟೆನೆನ್ಸ್. ಕರೆಕ್ಟ್ ಸರ್. ಪ್ಯೂರಿಫೈಯರ್ ಅಷ್ಟೇನೆ. ಪ್ಯೂರಿಫೈಯರ್ ಹಾಕೋದು ಇಂಪಾರ್ಟೆಂಟ್ ಅಲ್ಲ, ಹಾಕೋದ್ಮೇಲೆ ಅದನ್ನ
ಕ್ಲೀನ್ ಆಗಿ ಪ್ಯೂರಿಫೈ ಆಗ್ತಾ ಇದೆಯಾ ಇಲ್ವಾ, ಏನಕ್ಕೆ ನಾವು ಕನ್ಸ್ಯೂಮ್ ಮಾಡೋದು ಬಾಡಿ ಇನ್ಸೈಡ್ Correct, ಕನ್ಸ್ಯೂಮ್ ವಾಟರ್ ಇಂಪಾರ್ಟೆಂಟ್, ಹೌದು. ವಾಟರ್ ಕ್ವಾಲಿಟಿ ಆಗಿರಬೇಕು. ಸಪೋಸ್ ನಾವೀಗಲಿ ಸರ್ವಿಸ್ ಮಾಡಿಸಂಗ ಒಂದು 500 ರೂಪಾಯಿ ಎತ್ತಿಡೋಣ ಅಂತ ಹೋದ್ರೆ ಅದು ನೆಕ್ಸ್ಟ್ ಹಾಸ್ಪಿಟ್ಲಿಗೆ ಹೋಗೋದು, ಹಾಸ್ಪಿಟ್ಲಿಗೆ ಹೋಗುತ್ತೆ. 500 ಅಲ್ಲ ಸರ್, 1000 ರೂಪಾಯಿ ಹೋಗುತ್ತೆ. ಹಾಸ್ಪಿಟಲ್ ಜಾಸ್ತಿ ಆಗುತ್ತೆ. ಕರೆಕ್ಟ್. ಓಕೆ. ಅದರಿಂದ ನಾವು ವಾಟರ್ ಪ್ಯೂರಿಫೈರ್ ತಗೊಂಡ್ಮೇಲೆ ನೋಡ್ಕೊಂಡು ಕ್ವಾಲಿಟಿ ಇರೋದನ್ನ ತಗೊಬೇಕು, ಪ್ಲಸ್ ಅಷ್ಟೇ ಮೇಂಟೆನೆನ್ಸ್ ಕೂಡ ಮಾಡಬೇಕು ಸರ್. ಕರೆಕ್ಟ್ ಸರ್, ಕರೆಕ್ಟ್. ಈ ಗಾಡಿ ತಗೊಂಡ್ರಿ ಅಂದ್ರೆ ಆಯಿಲ್ ಚೇಂಜ್ 3000 ಲೀಟರ್ಸ್ ಅಷ್ಟೇ ಸಮಥಿಂಗ್ 3000 ಕಿಲೋಮೀಟರ್ ಆದ್ಮೇಲೆ ನೀವು ಆಯಿಲ್ ಚೇಂಜ್ ಮಾಡಬೇಕು. ಕರೆಕ್ಟ್ ಸರ್, ಕರೆಕ್ಟ್. ವಾಟರ್ ಪ್ಯೂರಿಫೈರ್ಗೂ ಒಂದು ಲೈಫ್ ಇದೆ. ಅಷ್ಟು ಲೀಟರ್ ಆದ್ಮೇಲೆ ನಿಮಗೆ ವಾಟರ್ ಟೇಸ್ಟ್ ಚೇಂಜ್ ಆಗುತ್ತೆ, ಇಲ್ಲ ಫಿಲ್ಟರ್ಸ್ ಬ್ಲಾಕ್ ಆಗುತ್ತೆ, ಅವಾಗ ಸರ್ವಿಸ್ ಅನ್ನೋದು ಮಾಡಿಸ್ಬೇಕು, ಫಿಲ್ಟರ್ಸ್ ಚೇಂಜ್ ಮಾಡ್ತಾ ಇರಬೇಕು ಸರ್. ಚೇಂಜ್ ಮಾಡ್ತಾ ಇರಬೇಕು. ಹೌದು. ಆ್ಯಂಡ್ ಫಿಲ್ಟರ್ಗಳನ್ನು ಅಷ್ಟೇ 150 ರೂಪಾಯಿಗೂ ಫಿಲ್ಟರ್ ಇದೆ, 800 ರೂಪಾಯಿಗೂ ಫಿಲ್ಟರ್ ಇದೆ, 1000 ರೂಪಾಯಿಗೂ ಫಿಲ್ಟರ್ ಇದೆ. ಆ್ಯಂಡ್ ಅದಕ್ಕೆ ತಕ್ಕಾದಂಥ ವ್ಯಾಲ್ಯೂ ಇರುತ್ತೆ ವೀಕ್ಷಕರೇ. 150 ರೂಪಾಯಿ ಕೊಡ್ತಿದ್ದಾನೆ ಅಂತಂದ್ರೆ ಅದ್ರಲ್ಲಿ ಏನು ಹಾಕಬೇಕು ಅಷ್ಟೇ ಹಾಕಿರ್ತಾರೆ. 1000 ರೂಪಾಯಿಗೆ ಏನು ಕೊಡ್ತಿದ್ದಾರೆ ಅಂತಂದ್ರೆ 1000 ರೂಪಾಯಿಗೆ ಏನು ಹಾಕಬೇಕು ಅದನ್ನೇ ಹಾಕಿರ್ತಾರೆ. ಸೊ ದಯವಿಟ್ಟು ಇಲ್ಲಿ ಕಂಜೂಸ್ತನ ಮಾಡೋ ಬದಲು ನಮ್ಮ ಹೆಲ್ತ್ ಆಗಿರೋದ್ರಿಂದ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ಅಂತ ನಾನು ಇಲ್ಲಿ ಕೇಳ್ಕೊತೀನಿ. ಸೊ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ವಾಟರ್ ಪ್ಯೂರಿಫೈರ್ನ ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.